व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधेरंशुभिः प्लावयन् माम् आविर्भूयादनघमहिमा मानसे वागधीशः ध्यायेदिन्दीवराभं निजकरकमले दक्षिणे दण्डमग्र्यं सव्ये पाशं दधानं जघनतटगते रूप्यपीठालयस्थं काञ्चे ग्रैवेयहाराङ्गदकटककिरीटाङ्गुलीयाङ्घ्रिभूषा कर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै नमस्ते प्राणेश प्रणतविभवायावनिमगाः नमः स्वामिन् रामप्रियतमहनूमन् गुरुगुण नमस्तुभ्यं भीमप्रबलतमकृष्णेष्टभगवन्नमः श्रीमन्मध्वप्रदिश सुदृशन्नो जय जय रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेह नियतिर्दृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषौ व्यपेतः पूर्णानन्दो व्ययो यो गुरुरपि परमश्चिन्तये तं महान्तं यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुस्तं सर्वभूतहृदयं मुनिमानतोऽस्मि धर्मप्रोज्झितकैतवोऽत्र निर्मत्सराणां सतां वेद्यं वास्तवमत्र वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात् स्वस्त्यस्तु सतां हरिः ओम्। ಕೃಷ್ಣನ ಅವಸಾನದ ರೂಪದ ಉಪಸಂಹಾರದ ಘಟನೆಯ ಬಳಿಕದ ಕಲಿಯ ಪ್ರವೇಶದ ತೀವ್ರತೆಯನ್ನು ಮುಂದೆ ನಿರೂಪಣೆ ಮಾಡ್ತಾರೆ. ಅದನ್ನು ಹೇಳುವಂಥದ್ದೇನೂ ಇಲ್ಲ, ನಾವು ಇಲ್ಲಿ ಹೇಳಿದ್ದು. ಆದರೆ ಇದರಿಂದ ವ್ಯಾಸರು ಆಗ ಅದನ್ನು ಗುರುತಿಸಿದ್ರು ಅನ್ನೋದನ್ನು ತಿಳ್ಕೊಳ್ಳಿಕ್ಕೋಸ್ಕರ ನಾವು ಒಂದು ವಾಕ್ಯವನ್ನು ನೋಡುವುದಾದರೆ, ಯಶೋರ್ಥೇ ಧರ್ಮ ಸೇವನಂ, ಕೀರ್ತಿಗೋಸ್ಕರ ಧರ್ಮಾಚರಣೆ ಅಂತ. ನಾವು ಧಾರ್ಮಿಕರು ಅಂತ ತೋರಿಸಿಕೊಳ್ಳುವುದಕ್ಕೆ ಧಾರ್ಮಿಕತೆ ಹೊರತು ಧರ್ಮ ಮಾಡಲಿಕ್ಕೋಸ್ಕರ ಧರ್ಮ ಅನ್ನುವ ಧರ್ಮರಾಜನ ಮಾತೇನಿದೆ, ನೀನು ಮಾಡಿದ ಧರ್ಮ ನಿನ್ನನ್ನೇ ರಕ್ಷಿಸುವುದಿಲ್ಲ ಅಂತ ಅವನನ್ನು ತಮಾಷೆ ಮಾಡಿದಾಗ ಅವನು ಹೇಳ್ತಾನೆ, ನಾನು ಧರ್ಮ ನನ್ನನ್ನು ರಕ್ಷಣೆ ಮಾಡಲಿ, ನಾನು ಧರ್ಮ ಮಾಡಿದೆ, ಧರ್ಮ ಮಾಡೋದು ನನಗಿಷ್ಟ, ನಾನು ಮಾಡ್ತೇನೆ ಅಂತ. ಇದು ನಿಜವಾದ ಧರ್ಮಾಚರಣೆ ಹಿಂದೆ ಇರಬೇಕಾದ ಉದ್ದೇಶ. ಆದರೆ ಆ ಕಲಿಯ ಪ್ರಭಾವ, ನಾವು ಪ್ರಕೃತಿಯನ್ನು ಹಾಳು ಮಾಡಿ ಆದರೂ ಧರ್ಮಾಚರಣೆ ಮಾಡ್ತಾ ಇದ್ದೇವೆ ಅನ್ನೋದನ್ನು ತೋರಿಸಬೇಕು ಅನ್ನುವುದಷ್ಟೇ ಉದ್ದೇಶವಾಗಿರುತ್ತೆ. ಆದರೆ ಆ ಹಿನ್ನೆಲೆಯಲ್ಲಿ ನೋಡಿದಾಗ ಅದಕ್ಕೆ ಬಳಸುವ ರಾಸಾಯನಿಕ ದ್ರವ್ಯಗಳು, ಅದನ್ನು ಉಪಯೋಗಿಸುವ ಪ್ಲಾಸ್ಟಿಕ್ ವಸ್ತುಗಳು, ಇದನ್ನು ನೋಡಿದರೆ ಅದು ಕಾಣಲಿಕ್ಕೆ ಮಾತ್ರ ರಂಗು ರಂಗು. ಎಷ್ಟೋ ಪೂಜೆಗಳಲ್ಲಿ ನಾವು ಉಪಯೋಗಿಸುವಂತಹ ಯಾವುದೇ ಇವತ್ತಿನ ಯಾವ ವಿಷಯ ಹೇಳಿದರೂ ಅದು ಇದು ಅದು ಅಂತ ಬಿಡಿಸ್ಲಿಕ್ಕೆ ಇಲ್ಲವೇ ಇಲ್ಲ. ಪ್ರಾಕೃತಿಕವಾಗಿ ನೇರ ಸಿಗುವ ವಸ್ತುಗಳನ್ನು ಬಳಸದೆ ಹೋಗುವ ಎಲ್ಲ ವಸ್ತುಗಳು ಕೂಡ ಅದು ನಾವು ಹೇಳುವಾಗ ಧರ್ಮಕ್ಕೆ ಎಲ್ಲಿ ಇವರು ಹೊಡಿತಾರೆ ಅಂತ ಅನ್ನಿಸುತ್ತೆ. ನಾವು ಬಳಸುವ ಊದುಬತ್ತಿ ಇರ್ಬೋದು ಅಥವಾ ಕರ್ಪೂರ ಇರಬಹುದು, ಬಳಸುವ ಏನೇ ಹೇಳಿ, ನೀವು ಯಾವುದನ್ನು ತೆಗೆದು ಹೇಳಿದರೂ ಅದರಲ್ಲಿ ಬರುವುದು ಕೇವಲ ಅದು ಧರ್ಮದ ಮುಖವಾಡ ಹೊತ್ತು ಬಂದು ಮಾಡುವುದು ಅಧರ್ಮದ ಮಹಾ ಪ್ರಯೋಗವೇ ಆಗಿರುತ್ತೆ ಅನ್ನೋದು ನಮ್ಗೆ ಅರ್ಥ ಆಗಲ್ಲ. ಅಂತೂ ಅದು ಪ್ರಭಾವ ಸಹಜವಾಗಿ ಕಲಿ ತನ್ನ ಶರೀರವನ್ನು ಬಿಟ್ಟು ದುರ್ಯೋಧನ ಸತ್ತು ಇಷ್ಟು ವರ್ಷ ಆಯಿತು. ಧೃತರಾಷ್ಟ್ರನ ಆಕ್ಷೇಪ ಮಾಡ್ತಾರೆ, ಧೃತರಾಷ್ಟ್ರ ಹಾಗೆ ಮಾಡಿದ್ದು ಸರಿಯಲ್ಲ, ಹೀಗೆ ಮಾಡಿದ. ಅವನು ಮನೆಯಲ್ಲಿ ನೆತ್ತರು ಹಂಚಿಕೊಂಡು ಹುಟ್ಟಿದವನು. ಅವನು ಹಾಗೆ ಪ್ರಭಾವ ಬೀರುವುದೇನು ದೊಡ್ಡ ಕೆಲಸ ಅಲ್ಲ. ಇಷ್ಟು ವರ್ಷ ಆದಮೇಲೆ ನಮಗೇ ಇಷ್ಟೆಲ್ಲ ಬೇಡವಾದ ಯೋಚನೆಗಳು, ಮಾಡುವ ಅಬದ್ಧಗಳಿಗೆಲ್ಲ ಅದನ್ನು ಬಹಳ ಚೆನ್ನಾಗಿ ಒಂದು ಕಡೆ ಹೇಳ್ತಾರೆ. ಧರ್ಮ
ನೆಪವನ್ನೊಡ್ಡಿ ಅಧರ್ಮದ ದಾರಿಯಲ್ಲಿ ಸಾಧಿಸಿದರೂ ನಾನು ಸರಿ ಅಂತ ಸಮರ್ಥಿಸುವಂತಹ ಒಂದು ವ್ಯವಸ್ಥೆಯನ್ನು ನಾವು ಇವತ್ತು ನೋಡ್ತೇವೆ. ಯಾಕೆಂದರೆ ರಾಮಚಂದ್ರನಿಗೆ ಸುಲಭದಲ್ಲಿ ಸೀತೆಯನ್ನು ವಾಲಿಯ ಮೂಲಕ ತರಬಹುದಿತ್ತು. ಆದರೆ ಅವನು ಹೇಳ್ತಾನೆ, ಧರ್ಮವನ್ನು ಆಶ್ರಯಿಸಿದವನ ಮೂಲಕವೇ ಧರ್ಮವನ್ನು ಆಚರಿಸಬೇಕು ಹೊರತು ಧರ್ಮ ಆಚರಿಸಿದವನ ಕೈಯಲ್ಲಿ ನಾಳೆ ನನಗೆ ಅಗತ್ಯ ಆಗುತ್ತೆ ಅಂತ ಇವತ್ತು ಮಾಡಿಕೊಂಡು ನಾಳೆ ಅವನು ಮಾಡುವ ಅಧರ್ಮಕ್ಕೆಲ್ಲ ನಾನು ಕಾಂಪ್ರಮೈಸ್ ಆಗಲಿಕ್ಕಾಗಲ್ಲ. ಬೇಕಾದರೂ ಸುತ್ತು ಬಳಸಿ ಆಗಿರಲಿ. ಈ ಮಾತನ್ನು ನಾವು ಎಷ್ಟು ವಿಸ್ತಾರವಾಗಿ ಯೋಚನೆ ಮಾಡ್ಬೋದು. ಇವತ್ತು ನಮಗೆ ಸೌಕರ್ಯ ಆಗುತ್ತೆ, ಸುಲಭ ಆಗುತ್ತೆ ಅನ್ನುವ ಕಾರಣಕ್ಕೆ ನಾವು ಯಂತ್ರಗಳನ್ನು ಬಳಸಿಯೋ ಅಥವಾ ಇನ್ನೇನೋ ತಂತ್ರಗಳನ್ನು ಬಳಸಿಯೋ ನಾವು ಅನುಕೂಲ ಆಗುತ್ತೆ ಅಂತೇನೋ ಮಾಡಲಿಕ್ಕೆ ಹೋದದ್ದು ಅದು ಆ ಕ್ಷಣದ ಸೌಕರ್ಯಕ್ಕಿಂತ ಹೆಚ್ಚಾಗಿ ನಮ್ಮ ಜೀವನದ ಶೈಲಿಯನ್ನೇ ಹಾಳುಗೆಡವಿ ನಾವು ಇವತ್ತು ಧರ್ಮ ಮಾಡಬೇಕು ಅಥವಾ ಒಂದು ಸರಿಯಾದ ಪ್ರಕೃತಿಯ ನೈತಿಕತೆಯನ್ನು ಉಳಿಸ್ಕೊಳ್ಬೇಕು ಅಂತ ಪ್ರಯತ್ನಪಟ್ಟರೂ ಆಗದಷ್ಟು ಯಾವ ಕಾರಣಕ್ಕೂ ನಾವು ಮತ್ತೆ ಹಿಂದೆ ತಿರುಗಲಿಕ್ಕಾಗದಷ್ಟು ಎಲ್ಲರೂ ಒಪ್ಪಿಕೊಳ್ಳಬೇಕಾದ ಸ್ಥಿತಿಯ ಒಂದು ನಿರ್ಮಾಣ ಆಗುವುದು ಇಂತಹ ಅಧರ್ಮದ ದಾರಿಯಲ್ಲಿ ಒಂದು ಸರ್ತಿ ಅದನ್ನು ಒಪ್ಪಿಕೊಂಡದರ ಪರಿಣಾಮ ಅನ್ನುವ ಹಾಗೆ. 13 ವರ್ಷವನ್ನು 13 ಮಾಸಗಳನ್ನಾಗಿ ಸ್ವೀಕರಿಸಿ ನಾವು ಈಗಲೇ ಹೋಗಿ ರಾಜ್ಯವನ್ನು ತೆಗೆದುಕೊಂಡು ಬಿಡೋಣ ಅಂತ ಭೀಮಸೇನ ಧರ್ಮರಾಜನಿಗೆ ಹೇಳಿದಾಗ ಬೇಡ ಅಂತಾನೆ. ಭೀಮನಿಗೆ ತಗೊಳ್ಬೇಕು ಅಂತ ಉದ್ದೇಶ ಇರಲಿಲ್ಲ. ಇವನು 13 ವರ್ಷ ಆದಮೇಲೆ ನೆತ್ತರು ಪೂರ್ತಿ ತಣ್ಣಗಾಗಿ ಮತ್ತು ನಾಳೆ ಎದ್ದೇಳುವುದೇ ಇಲ್ಲ ಅಂತ ಯೋಚನೆ ಮಾಡಿ ಪುಷಪ್ ಮಾಡಲಿಕ್ಕೋಸ್ಕರ ಅವನನ್ನು ಹಾಗೆ ಒತ್ತಾಯ ಹೇರಿ ಧರ್ಮದ ಒಂದು ಸೂತ್ರದ ಮಾತನ್ನಿಟ್ಟುಕೊಂಡು ಸಮ ಮಾಸ 2 ಒಂದೇ, ಅದರಿಂದಾಗಿ ಈಗಲೇ ಹೋಗೋಣ ಅಂತ. ಅಂದರೆ ಅದು ಮುಂದೆ ಒಂದು ದಿವಸ ಸ್ವಲ್ಪ ಈ ಮಾತು ನೀನು ಹೇಳಿದ್ದೀನಿ ನೆನಪಿದೆಯಾ ಅಂತ ಕೇಳಲಿಕ್ಕೊಂದು ಅವನಿಗೂ ಒಳಗಿನಿಂದ ಅಳುಕಿರುತ್ತೆ ಅನ್ನೋದಕ್ಕೋಸ್ಕರ ಮಾತಾಡಿದ್ದು. ಆದರೆ ಧರ್ಮರಾಜಲ್ಲಿ ಹೇಳುವ ಮಾತು, ಅವರು ನಮ್ಮನ್ನು ಅಧರ್ಮದಿಂದ ಸೆಳೆದು ನಮ್ಮನ್ನು ದ್ಯೂತವಾಡಿ ಸೋಲಿಸಿ ಕಳಿಸಿದ್ರು ಅಂತ ನಾವು ಅವರನ್ನು ಕೂಡ ಅದೇ ಧರ್ಮದ ಹೆಸರು ಹೇಳಿ ಅಧರ್ಮದ ದಾರಿಯಲ್ಲಿ ಅವನನ್ನು ಮೆಟ್ಟಿ ನಿಲ್ಲುವುದು ಸರಿಯಲ್ಲ. ನಾವು 13 ವರ್ಷ ಯಥಾವತ್ತಾಗಿ ಪಾಲನೆ ಮಾಡಿ ಆಮೇಲೆ ಖಂಡಿತ ನಾನು ಯುದ್ಧಕ್ಕೆ ನಿಲ್ತೇನೆ ಅಂತ ಈ ಮಾತು ಬರುವುದಕ್ಕೋಸ್ಕರ ಭೀಮಸೇನ ಆ ಮಾತನ್ನು ಅವನಿಂದ ಆಡಿಸಿದ್ದ. ಹಾಗೆ ಆದರೆ ಅದು ನಿಧಾನಕ್ಕೆ ಹೋಗ್ತಾ ಅದು ಧರ್ಮದ ನೆಪಕ್ಕಾಗಿ ಮಾಡುವ ಅಧರ್ಮ, ಆಮೇಲೆ ಅಧರ್ಮವೇ ಪ್ರಧಾನ ಆಗಿರುತ್ತೆ. ಕೆಲವೊಮ್ಮೆ ನಾವು ಸ್ವಾಮಿ ಕಾರ್ಯ ಸ್ವಕಾರ್ಯ ಇದ್ದ ಹಾಗೆ ಅದು ನಮ್ಮ ಕಾರ್ಯ ಆಗಬೇಕಿರುತ್ತೆ. ಅದಕ್ಕೆ ಸ್ವಾಮಿಗಳ ಹೆಸರನ್ನು ಹೇಳಿ ಭಗವಂತನ ಹೆಸರನ್ನು ಹೇಳಿ ನಮ್ಮ ಅಪೇಕ್ಷೆ, ದೇವರು ಅದೊಂದು ಪ್ರತೀಕ ನೆಪಕ್ಕೆ, ನಮ್ಮ ಹೊಟ್ಟೆ ತುಂಬಲಿಕ್ಕೆ ಅದೊಂದು ಪ್ರತೀಕ ಅಂತ. ಹಾಗಾಗದಂತೆ ಇರಬೇಕಿತ್ತು ನಿಜವಾಗಿ ನಮ್ಮ ಆಲೋಚನೆಗಳು ಉಪಾಸನೆಗಳು. ಆದರೆ ತಿಳಿಯದೆಯೇ ಅದಕ್ಕೆ ತಪ್ಪು ಹೇಳಿಕ್ಕಿಲ್ಲ ಯಾರು. ಯಾಕೆಂದರೆ ನೀವು ಧರ್ಮವನ್ನು ಪ್ರಶ್ನಿಸ್ತಾ ಇದ್ದೀರಿ ಅಂತ ಆಕ್ಷೇಪ ಬರುತ್ತೆ. ಆದರೆ ಮಾಡುವುದು ಒಳಗಿನಿಂದ ನನ್ನ ಸ್ವಾರ್ಥವನ್ನೇ ನಾನು ಉದ್ದೇಶಿಸಿಕೊಂಡು ಅದನ್ನು ಮಹಾತ್ಮ್ಯದಲ್ಲೂ ಹೇಳುವಾಗ ಕಥೆಯ ಸಾರ ಹೊರಟೋಗಿಬಿಟ್ಟಿದೆ ಅಂತ. ಯಾಕೆಂದರೆ ಆ ಕಥೆ ಹೇಳುವವರು ಹೊಟ್ಟೆ ಹೊರೆಯುವುದಕ್ಕೋಸ್ಕರ ಆ ಕಥೆಯನ್ನು ಉಪಯೋಗಿಸಿದ ಮೇಲೆ ಅದರಿಂದ ಭಕ್ತಿ ಹುಟ್ಟುವುದು ಅಸಾಧ್ಯದ ಮಾತು ಅನ್ನುವ ಮಾತನ್ನು ಅಲ್ಲಿ ಪದ್ಮಪುರಾಣದ ಮಾತು ಹೇಳುತ್ತೆ. ಹಾಗಾಗಿ ಪ್ರತಿಯೊಂದರಲ್ಲೂ ಶುದ್ಧತೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಕಷ್ಟ ಅನ್ನುವ ಅನೇಕ ಮಾತುಗಳು ಅಲ್ಲಿ ಬರ್ತವೆ. ಮುಂದೆ ಈ ಅಂದರೆ ಬೆಳವಣಿಗೆ ಕಲಿಯು ಬರಬೇಕಾದ್ರೆ ಮೊದಲು ಬುದ್ಧನ ಅವತಾರ ಆಗುತ್ತೆ, ಕೀಕಟೇಶು ಭವಿಷ್ಯತಿ ಅಂತ. ಆ ನಂತರದಲ್ಲಿ ಕಲ್ಕಿಯ ಅವತಾರವಾಗುತ್ತೆ. ಈ ಮಧ್ಯದಲ್ಲಿ ಬುದ್ಧ ಅಂದರೆ 1, 2 ಅಂತ ಅವರವರದ್ದೇ ತಲೆಯಲ್ಲಿ ಆಲೋಚನೆಗಳ ವಿಚಾರಗಳ ದೊಡ್ಡ ಮಾತುಗಳಿವೆ. ಕಪಿಲ ಅವತಾರದ ಬಗ್ಗೆ ಆಚಾರ್ಯರು, ವರಾಹ ಅವತಾರದ ಬಗ್ಗೆ ಆಚಾರ್ಯರು ಸ್ಪಷ್ಟವಾಗಿ ಅದು 2 ಇದ್ದರೆ 2 ಅಂತ ಹೇಳಿದ್ದಾರೆ. ಸಂದೇಹ ಬಗ್ಗೆ ಅವಕಾಶವಾಗುವಂಥ 2 ಸರ್ತಿ ಅವತಾರ ಅಂದರೆ ಕಾಣಿಸಿಕೊಂಡದ್ದು ಲೋಕದಲ್ಲಿ. ಅಂದರೆ ಭೂಮಿ 2 ಬಾರಿ ಕಳಚಿ ಬಿದ್ದದ್ದನ್ನು, 1 ಬಾರಿ ತಾನೇ ಬಿದ್ದದ್ದನ್ನು ಎತ್ತಿ ಹಿಡಿಲಿ ಕಡ್ಡ ಬಂದ ಹಿರಣ್ಯಾಕ್ಷನನ್ನು ಕೊಂದು, ಆದಿ ಹಿರಣ್ಯಾಕ್ಷನನ್ನು ಕೊಂದು ಅವತಾರ ಎತ್ತಿದ್ದು. 2ನೇ ಬಾರಿ ಕಳಚಿದ ಹಿರಣ್ಯಾಕ್ಷನನ್ನು ಕೊಂದು 2ನೆಯ ರೂಪದಲ್ಲಿ ಕಾಣಿಸಿಕೊಂಡದ್ದು ಅಂತ ಈ ಸ್ಪಷ್ಟತೆ ಕೊಟ್ಟಿದ್ದಾರೆ. ಹಾಗೆ ಕಪಿಲ ಅನ್ನುವ ಹೆಸರಿನಲ್ಲಿ ಭಗವಂತ ಬಂದಂತೆ ನಿರೀಶ್ವರ ಸಾಂಖ್ಯವನ್ನು ತಾನೇ ತಪಸ್ಸು ಮಾಡಿ ದೇವರ ಹೆಸರಿನಲ್ಲೇ ನಾನು ಕೂಡ ಅದೇ ಸಾಂಖ್ಯವನ್ನು ಬೋಧಿಸುವಾಗಲೂ ಅದರ ಹಿನ್ನೆಲೆಯಲ್ಲಿ ನಿರೀಶ್ವರತೆಯನ್ನು ಸಾಧಿಸಬೇಕು ಅಂತ ಮಾಡಿದ ಅದೇ ಥರದ ಶಿಷ್ಯತ್ವ ಆಸುರಿ ಅನ್ನೋನನ್ನು ಹೊಂದಿ ನಾನು ಲೋಕಕ್ಕೆ ಕೊಡಬೇಕು ಅಂತ ಅವನ ಬಯಕೆ ಇತ್ತು ಅನ್ನೋದನ್ನು ಆಚಾರ್ಯರು ಸ್ಪಷ್ಟಪಡಿಸ್ತಾರೆ. ಆದರೆ ಇಲ್ಲೂ ಶೌದೋಧನಿ ಜಿನಸುತಃ ಅಂತ ಸ್ಪಷ್ಟ ಹೇಳುವ ಮೂಲಕ ಶೌದೋಧನಿ ಪ್ರಮುಖ ಸೈದ್ಧಾಂತಿಕ ಸಹನ ಬೌದ್ಧಾಗಮ ಪ್ರಣಯನ ಅಂತ ಶುದ್ಧೋಧನನ ಮಗ ಅಂತ ಇಷ್ಟು ಸ್ಪಷ್ಟ ಹೇಳಿ ಜಿನ ಅಂತ ಹೇಳುವಾಗ, ಜಿನ ಅಂದರೆ ಜಿತ ಅಂತ, ಜಿತ ಅಂದರೆ ಇಂದ್ರಿಯ ಜಯವನ್ನು ಸಂಪಾದಿಸಿದವ ಅಂತ. ಆ ಇಂದ್ರಿಯ ಜಯವನ್ನು ಸಂಪಾದಿಸಿದ ಶುದ್ಧೋಧನನ ಮಗನಾಗಿ ಹುಟ್ಟಿದ್ದು ಅಂತ ಒಂದೇ ಬುದ್ಧ ಇರುವುದು ಹೊರತು ಮತ್ತೊಬ್ಬ ಬುದ್ಧನನ್ನು ಹೇಳಿಲ್ಲ. ಆದರೆ ಅದು ಬಹಳ ಹಿಂದೆಯೇ ಈ ತ್ರಿಪುರಾಸುರರ ಸಂಹಾರದ ಹೊತ್ತಿನಲ್ಲಿ ಕಂಡ ಒಂದು ಸಂಗತಿಯನ್ನು ನಾವು 8ನೇ ಸ್ಕಂದದಲ್ಲಿ ನೋಡಿದ್ದೇವೆ. ತ್ರಿಪುರಾಸುರರ ಸಂಹಾರ ಆಗುವ ಸಂದರ್ಭದಲ್ಲಿ ಅವರಲ್ಲಿರುವ ಪಾತಿವ್ರತ್ಯದ ಬಲವನ್ನು ಅಂದರೆ ಕ್ಷಯಿಸುವಂತೆ ಮಾಡುವುದಕ್ಕೋಸ್ಕರ ಭಗವಂತ ಬುದ್ಧನಾಗಿ ಕಾಣಿಸಿಕೊಂಡು ಅವರ ಆ ವ್ರತದಲ್ಲಿರುವ ಲೋಪದಿಂದಾಗಿ ಅವರ
ಅಂದರೆ ಇದು ನಮಗೆ ಮೇಲ್ನೋಟಕ್ಕೆ ನೋಡುವಾಗ ಏನು ಈ ರೀತಿಯೆಲ್ಲ ಉಪಯೋಗಿಸಬೇಕಂದ್ರೆ ಅವರು ಅದರಿಂದ ಲೋಕಕ್ಕೆ ಮಾಡ್ತಾ ಇದ್ದ ಅನರ್ಥದ ಪರಂಪರೆಯನ್ನು ಸಹಿಸ್ಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ಮತ್ತು ರುದ್ರದೇವರ ಮುಂದಿನ ಕಾರ್ಯಭಾರಕ್ಕೆ ಒಂದು ಪೂರಕವಾದ ವಾತಾವರಣ ನಿರ್ಮಾಣ ಆಗಬೇಕಿದ್ರೆ ಅಂತಹ ಅನಿವಾರ್ಯತೆಯನ್ನು ಆಗಲೇ ಬುದ್ಧ ರೂಪದಿಂದ ತೋರಿದ್ದು ಮತ್ತೆ ಲೋಕದಲ್ಲಿ ನಮಗೆ ಪ್ರಕಟ ಆಗಿದ್ದು ಈ ಕಲಿ ಯುಗದ ಆರಂಭದ ಹೊತ್ತಿನಲ್ಲಿ. ಅದು ಒಂದೇ ಬಾರಿ ಆದರೆ ಏನು ಅಂದರೆ ಕಥೆಯ ವಿಸ್ತಾರದ ಅಂಶಗಳು ನಮಗೆ ಪುರಾಣಗಳಲ್ಲಿ ಸಿಗುವುದು ಏನೂ ಇಲ್ಲ. ಯಾಕೆಂದರೆ ಅಲ್ಲಿ ಸಿಗುವುದು ಬಾಲ್ಯದಲ್ಲಿ ಅವನು ಪುಟ್ಟ ಮಗುವಾಗಿದ್ದಾಗ ಇಡೀ ಎಲ್ಲ ದೇವತೆಗಳು ಅವನ ಮೇಲೆ ಎಸೆದ ಆಯುಧಗಳನ್ನು ಅವನು ಅಡಿಗೆ ಹಾಕಿಕೊಂಡು ಕೂತಾಗ ವೇದ ಪ್ರತಿಪಾದ್ಯರಾದ ಎಲ್ಲರೂ ಕೂಡ ಇವನ ಎದುರುಗಡೆ ಸೋತು ಹೋಗ್ತಾರೆ ಅಂದರೆ ನಾವು ವೇದವನ್ನು ಏನೆಲ್ಲ ದೊಡ್ಡದಾಗುತ್ತೆ ಅಂತ ಯೋಚನೆ ಮಾಡಿದ್ದು ಅದೆಲ್ಲ ವ್ಯರ್ಥ ಅಂತ ಅವ್ರ ಮನಸ್ಸಿಗೆ ಬಂದು ಇವನು ಹೇಳಿದ ಮಾತುಗಳನ್ನು ಕೇಳಿದರೆ ಇದಕ್ಕಿಂತ ಹೆಚ್ಚಿನದನ್ನು ನಾವು ಸಾಧಿಸಬಹುದು ಅಂತ ಈ ಹೊರಮುಖವಾದ ಯೋಗದ ಸಿದ್ಧಿಯ ಇತ್ಯಾದಿಗಳ ಕಡೆಗೆ ಗಮನ ಸೆಳೆಯುವಂತೆ ಅದು ಬೌದ್ಧದ ಚಿಂತನೆಯ ಉದ್ದೇಶವೇ ದುರುಪಯೋಗ ಆಗಬಹುದಾದ ವೇದ ಮಂತ್ರಗಳು ದುಷ್ಟರ ಕೈಯಿಂದ ತಪ್ಪಿಸಬೇಕು ಅಂತಲೇ ಉದ್ದೇಶ ಇದ್ದದ್ರಿಂದ. ಆದರೆ ಅದರಲ್ಲೂ ನಿರಸ್ತ ಕುಹಕಂ ಅಂತ ಶಬ್ದ ಎಚ್ಚರ ಕೊಟ್ಟಿದ್ದಾರೆ. ಅದು ಭಗವಂತ ಮೋಸ ಮಾಡುವ ಅವತಾರ ಅಲ್ಲ, ಮೋಸ ಹೋಗೋರಿಗೆ ಕೊಟ್ಟ ಅಂಶಗಳು ಅಷ್ಟೇ. ಯಾಕೆಂದರೆ ಅವರಿಗೆ ಬುದ್ಧಿಯೇ ಅಷ್ಟಿದೆ ಅಂತಂದಾಗ ಅಷ್ಟೇ ಕೊಡಬೇಕು. ನೀವು ಜಾಸ್ತಿ ಕೊಟ್ಟರೆ ಅವ್ರ ತಲೆಗೆ ಅದನ್ನು ಹಾಕೊಳ್ಳೋದಿಲ್ಲ. ಅದರಿಂದಾಗಿ ಅವರಿಗೆ ಬೇಕಿದ್ದದ್ದು ಅದೇ. ವೈದ್ಯ ಹೇಳಿದ್ದು ಹಾಲು, ರೋಗಿ ಬಯಸಿದ್ದು ಹಾಲು ಅನ್ನುವ ಹಾಗೆ ಅವ್ರಿಗೆ ಬೇಕಾದ್ದನ್ನು ಕೊಟ್ಟಿದ್ದಾನೆ ಹೊರತು ಮೋಸ ಅಂತ ಅದು ಯಾವತ್ತೂ ಅಲ್ಲ. ಯಾವ್ಯಾವ ಮಗುವಿಗೆ ಏನೇನು ಇಷ್ಟವೋ ಆಯಾದನ್ನು ಸರಿಯಾಗಿ ಅದರ ಆರೋಗ್ಯಕ್ಕೆ ಅನುಗುಣವಾಗಿ ತಾಯಿ ಬಡಿಸುವಂತೆ ಭಗವಂತ ಅವರವರಿಗೆ ಬೇಕಾದ. ಯಾಕೆಂದರೆ ನಾವೇ ಹೇಳ್ತೇವೆ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇದು ಅವನದ್ದೇ ಕೆಲಸ ಅಂತ. ಅಜ್ಞಾನ ಕೊಡೋದು ಅವನದ್ದೇ ಕೆಲಸ, ಆದ್ದರಿಂದ ಆ ಕೆಲಸ ಮಾಡಿದ್ದಾನೆ ಹೊರತು ಮೋಸ ಯಾವಾಗ ಅಂದರೆ ಯಾರು ಯೋಗ್ಯನೋ ಅವನಿಗೆ ಯೋಗ್ಯವಾದದ್ದನ್ನು ಕೊಡದೇ ಇದ್ದರೆ, ಯಾರು ಅಯೋಗ್ಯನೋ ಅವನಿಗೆ ಯೋಗ್ಯವಾದದ್ದನ್ನು ಯಾರಿಗೋ ಸೇರಬೇಕಾದನ್ನು ಕೊಟ್ಟರೆ ಅದು ಪಕ್ಷಪಾತ. ಆದರೆ ಭಗವಂತ ಪಕ್ಷಪಾತದ ದೃಷ್ಟಿಯಿಂದ ಅದನ್ನು ನಡೆಸಿದ್ದಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಹಾಗೆ ಬುದ್ಧನ ಅವತಾರದ ಬಳಿಕ ಶಂಬಳಗ್ರಾಮ ಮುಖ್ಯಸ್ಯ ಬ್ರಾಹ್ಮಣಸ್ಯ ಮಹಾತ್ಮನ ಭವನೇ ವಿಷ್ಣು ಯಶಸಃ ಕಲ್ಕಿ ಪ್ರಾದುರ್ಭವಿಷ್ಯತಿ. ಶಂಬಲ ಗ್ರಾಮದ ಮುಖ್ಯನೆನಿಸಿದಂತಹ ವಿಷ್ಣು ಯಶಸ್ ಅನ್ನುವವನ ಮನೆಯಲ್ಲಿ ಕಲ್ಕಿಯಾಗಿ ಭಗವಂತ ಅವತರಿಸ್ತಾನೆ. ಕುದುರೆಯನ್ನೇರಿ ಅತ್ಯಂತ ವೇಗದಿಂದ ಖಡ್ಗವನ್ನು ಝಳಪಿಸುತ್ತಾ ದೇವದೇವನಾದ ಜಗತ್ಪತಿಯಾದವನು ಕೋಟಿ ಸಂಖ್ಯೆಯಲ್ಲಿ ದಸ್ಯುಧರ್ಮದಿಂದಲೇ ರಾಜ್ಯವನ್ನು ಆಳುವ ರಾಜನ್ಯರ ತಲೆಗಳನ್ನು ಕತ್ತರಿಸಿಕೊಂಡು ಬರ್ತಾನೆ. ಇದರಿಂದ ಮುಂದೆ ಕೃತ ಮತ್ತೆ ಅದೇ ಪ್ರಚೋದಯಾದ ಶಬ್ದದ ಅರ್ಥ, ಧರ್ಮ ಪ್ರಚೋದನೆಗೋಸ್ಕರ ಬಂದ ರೂಪ. ಅದರಿಂದಾಗಿ ಗಾಯತ್ರಿಯ ಕೊನೆಯ ಶಬ್ದ ಕಲ್ಕಿಯನ್ನು ಹೇಳುತ್ತೆ. ಅಂದರೆ ಮುಂದಿನ ಯುಗ ಚಿಂತನೆಗಳು ಜಾಗೃತವಾಗುವುದಕ್ಕೆ ಬೇಕಾದ ಕರ್ತವ್ಯವನ್ನು ಭಗವಂತ ಈ ಅವತಾರದಲ್ಲಿ ಮಾಡಿಕೊಡ್ತಾನೆ ಅಂತ. ಈ ರಾಜರೆಲ್ಲರೂ ಕೂಡ ಯಾರಿಗೆ ಅಧಿಕಾರ ನಿಜವಾಗಿ ಸೇರಬಾರದು ಅಂಥವ್ರ ಕೈಯಲ್ಲಿ ಸೇರುತ್ತೆ. ಅಂದರೆ ಅಧ್ಯಯನ ಮಾಡಿ ಅದರ ಬಗ್ಗೆ ತಿಳಿದು ಮಾಡಬೇಕಿತ್ತು. ಹೇಗೆ ಕಾರ್ತವೀರ್ಯಾರ್ಜುನ ಅಪ್ಪ ಅಧಿಕಾರ ಕೊಟ್ಟ ತಕ್ಷಣ ಅಪ್ಪ ನನಗೆ ಬೇಡ, ನನಗೇನು ಗೊತ್ತಿಲ್ಲ ಇದರ ಬಗ್ಗೆ, ನಿಮ್ಮ ಮಗ ಆಗಿದ್ದೇನೆ ಅನ್ನೋ ಮಾತ್ರ ಕೊಡಬೇಡಿ, ನಾನು ಕಲಿಬೇಕು ಅಂತ ಹೋಗ್ತಾನೆ. ನನಗೆ ನಿಮ್ಮ ಹೆಸರು ನಿಮ್ಮ ಹಿಂದಿನ ಕುಲದ ಹಿನ್ನೆಲೆಯಲ್ಲಿ ನನಗೆ ಕೊಡಬೇಡಿ, ನಾನು ಕಲಿಬೇಕು ಅಂತ. ನಮ್ಮಲ್ಲಿ ಕೊನೆಗೆ ಏನೂ ಸಿಗೋದಿಲ್ಲ, ನನಗೆ ಹೆಸರಿನಿಂದಲೇ ಆಳಬೇಕು ಅಂತ ಅನ್ನೋದಕ್ಕೋಸ್ಕರ ಹಾಳಾಗಿ ಹೋದವನೇ ಇದ್ರೂ ತೊಂದರೆ ಇಲ್ಲ ಅಂತ ಗೊತ್ತಿದ್ರೂ ಅವನ ಕೈಯಲ್ಲಿ ಕೊಟ್ಟು ಚುಕ್ಕಾಣಿ ಹಿಡಿಯುವಂತಹ ಪ್ರೋತ್ಸಾಹಿಸುವ ದಡ್ಡರಿದ್ದಾರೆ ಅಂದರೆ ಏನು ಮಾಡಲಿಕ್ಕಾಗೋದಿಲ್ಲ. ಅದು ಕಲಿಯ ಪ್ರಭಾವವೇ. ಆದರೆ ಅವನು ಹೇಳುವ ಮಾತು ಕಲೀಲಿಕ್ಕೆ ಅಂತ ಹೋಗಿ ದಿಕ್ಕುಗಳಲ್ಲಿ ಅನೇಕ ದೊಡ್ಡವರನ್ನು ಕಾಲು ಹಿಡಿದು ಕೇಳ್ಕೊಳ್ತಾನೆ. ಯಾರಿಂದಲೂ ಅವನಿಗೆ ತೃಪ್ತಿಯಾಗುವ ಸಂಗತಿಗಳು ಅಂದರೆ ಅವನು ಏನೋ ಕೇಳಬೇಕಿರುತ್ತೆ, ಅದು ಸಿಗದೆ ಹೋಗಿ ಕೊನೆಗೆ ಯಾರಿಂದಲೂ ಆದಿಷ್ಟನಾಗಿ ದತ್ತಾತ್ರೇಯರ ಬಳಿಗೆ ಹೋಗಿ ಅಲ್ಲಿ ಅವನು ಎಷ್ಟೋ ಕಾಲ ನಂದಾಯ್ತಾ, ನೀನು ಎಷ್ಟು ದಿವಸ ಕಲಿಬೇಕು, ಈ ಕೋರ್ಸಿಗೆ ಇಷ್ಟೇ ತಾನೇ ಇದ್ದಿದ್ದು, ಇದೇನು ನೀವು ಸಿಲೆಬಸ್ ಇಲ್ಲದ್ದೆಲ್ಲ ಹೇಳ್ತಾ ಇದ್ದೀರಿ, ಏನೂ ಹೇಳಲಿಲ್ಲ. ಅತ್ಯಂತ ಎಲ್ಲಿವರೆಗೆ ಹೇಳ್ತಾ ಅಂದರೆ ಸಾಮಾನ್ಯ ಭಗವಂತನೇ ನೇರವಾಗಿ ನನಗೆ ತೃಪ್ತಿ ಆಯಿತು ನೀನು ಕಲ್ತದ್ದು ಅಂತ ಹೇಳುವ ಮಾತುಗಳು ಬಹಳ ಕಮ್ಮಿ, ಗುರುಗಳೇ ಹೇಳೋದು ಕಮ್ಮಿ. ಅಂಥದ್ರಲ್ಲಿ ದತ್ತಾತ್ರೇಯ ರೂಪಿ ಭಗವಂತ ಹೇಳ್ತಾನೆ, ನಿನ್ನ ಈ ಕಲಿಕೆಯ ಅಂಶಗಳು ನನಗೆ ತುಂಬ ತೃಪ್ತಿ ಕೊಟ್ಟಿದ್ದೇನೆ, ನೀನು ಏನು ಕೇಳಿದ್ರೂ ಕೊಡ್ತೇನೆ ಅಂತ. ಯಾಕಂದರೆ ಅವನಲ್ಲಿ ಅಷ್ಟು ಆ ಭಗವಂತನ ಭಕ್ತಿ ಇತ್ಯಾದಿಗಳು ಸೇರಿಕೊಂಡದ್ರಿಂದ. ನಾವು ಸಾಮಾನ್ಯವಾಗಿ ಪರಶುರಾಮನ ಕಥೆಯನ್ನು ಹೇಳುವಾಗ ಅವನನ್ನು ಒಬ್ಬ ಖಳನಾಯಕನನ್ನುವ ಹಾಗೆ ನೋಡುತ್ತೇವೆ. ಆದರೆ ನಾವು ಕಾರ್ತವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ ಅಂತ ನೆನಪಿಸಿಕೊಳ್ಳುವಂತಹ ಎತ್ತರದ ವ್ಯಕ್ತಿತ್ವ ಕಾರ್ತವೀರ್ಯಾರ್ಜುನನದ್ದು. ಹಾಗೆ ಅವನು ಅಲ್ಲೆಲ್ಲ ಕಲಿತು ಆಮೇಲೆ ಅಧಿಕಾರಕ್ಕೆ ಬಂದು ರಾಜ್ಯಭಾರವನ್ನು ಮಾಡ್ತಾನೆ. ಮತ್ತೂ ಒಂದು ಎಷ್ಟು ದೂರದ ಆಲೋಚನೆ ಅಂದರೆ ಅವನದ್ದು, ನನ್ನ ಈ ಅಧಿಕಾರದ ಅವಧಿ ಎಷ್ಟೋ ಲಕ್ಷಗಟ್ಟಲೆ ವರ್ಷ ಅವನು ಆಳಿದ್ದಾನೆ. ಯಾಕೆಂದರೆ ರಾವಣನಂಥವನನ್ನೇ ಹೆಡೆಮುರಿ ಕಟ್ಟಿದವನು.
ಅವನು ಹೇಳ್ತಾನೆ, ನನ್ನ ಅಧಿಕಾರದಲ್ಲಿ ಎಲ್ಲಿಯಾದರೂ ನನ್ನ ಮೂಗಿನ ನೆರಳಿನ ಕೆಳಗಡೆ ಅನ್ಯಾಯ ನಡೆಯಿತು ಅಂದರೆ ನಾನು ನಿನ್ನ ಕೈಯಲ್ಲೇ ಸಾಯಬೇಕು ಹೊರತು ಬೇರೆಯವ್ರ ಕೈಯಲ್ಲಿ ಸಾಯಬಾರದು ಅಂತ. ಹಾಗಾಗಿ ಅವನು ದೇವರ ಹತ್ರ ಕೇಳಿದ್ದು ನಿನ್ನ ಕೈಯಲ್ಲಿ ಸಾಯಬೇಕು ಅಂತ. ಅದಕ್ಕೋಸ್ಕರ ಪರಶುರಾಮ ಅವತಾರದಲ್ಲಿ ತಾನೇ ತನ್ನ ತಲೆಯನ್ನು ಪಶು ಅನ್ನು ಕೊಟ್ಟ. ನನ್ನ ತನ ಅನ್ನೋದು ನಾನೇನು ಹಮ್ಮು, ಯಾಕಂದರೆ ಅವನು ಕೊಂದದ್ದಲ್ಲ, ನಿಜವಾಗ ಅವನ ಮಕ್ಕಳು ಕೊಂದದ್ದು ಜಮದಗ್ನಿಯ ತಲೆಯನ್ನು. ಪುರಾಣದಲ್ಲಿ ಕೆಲವೊಮ್ಮೆ ಪುರುಷ ವ್ಯತ್ಯಾಸ ಮಾಡಿ ಹೇಳುವುದಿದೆ. ಆದರೆ ನನ್ನ ಮಕ್ಕಳು ಮಾಡಿದರೂ ಅದು ನನ್ನ ಕೊರಳಿಗೆ ಬರುವುದಾದ್ರಿಂದಾಗಿ ನಾನು ಅವರನ್ನು ಬೆಳೆಸಬೇಕಾದ ಸಂಸ್ಕಾರ ಕೊಡಬೇಕಾದ ರೀತಿಯಲ್ಲಿ ಸೋತಿದ್ದೇನೆ ಅಂತ ಅನ್ನೋದೇ ಅದರ ಸೂಚನೆ. ಆದ್ದರಿಂದ ತಾನೇ ತಲೆ ಕೊಟ್ಟು ಭಗವಂತನಿಗೆ ಯಜ್ಞ ಅಂತ ಹೇಳಿ ಅದನ್ನು ಅರ್ಪಿಸುವ ವ್ಯಕ್ತಿತ್ವ ಇರುವಂತಹ ರಾಜರೆಲ್ಲಿ, ಈಗಿನ ಯೋಚನೆಗಳೆಲ್ಲಿ ಅಂತ ಒಂದು ಪ್ರಶ್ನೆ ಬರುವ ಹಾಗೆ ಈ ಕಥೆ ನಮ್ಮನ್ನು ಎಚ್ಚರಿಸುತ್ತೆ. ಇಲ್ಲಿಂದ ಅದನ್ನು ಭೂಮಿ ವ್ಯಥೆ ಪಡ್ತಾಳೆ, ಇಂಥ ರಾಜರ ಕೈಯಲ್ಲಿ ನಾನು ಆಳಿಸಿಕೊಳ್ಬೇಕು ಅಂತ. ಈ ಕಲಿದೋಷಕ್ಕೆ ಪರಿಹಾರಕ್ಕೆ ಏನು ಪ್ರಶ್ನೆ ಅಂತ ಶುಕಾಚಾರ್ಯರಲ್ಲಿ ಯಾರು ಪರೀಕ್ಷಿತ ರಾಜ ಕೇಳಿದಾಗ, ಕಲೌ ಸಂಕೀರ್ತನಾತ್ ಸ್ವಯಂ, ಭಗವಂತನ ಸಂಕೀರ್ತನೆ ಅತ್ಯಂತ ಮುಖ್ಯವಾದದ್ದು ಅಂತ ಉತ್ತರವನ್ನು ಕೊಡ್ತಾನೆ. ಆ ಬಳಿಕ ಈ ಪ್ರಳಯದ ಅನೇಕ, ಅಂದರೆ ಈ ಹಿಂದೆ ಬಂದ ಸಂಗತಿಗಳನ್ನು ಮತ್ತಷ್ಟು ಸಂಕ್ಷೇಪವಾಗಿ ಸಂಗ್ರಹ ರೂಪವಾಗಿ ಹೇಳ್ತಾರೆ. ಮನ್ವಂತರಗಳು ಏನು, ಯುಗಗಳು ಎಷ್ಟು, ಅದು ಮನ್ವಂತರಗಳು ಸೇರುವಾಗ ಏನಾಗುತ್ತೆ, ಅದು ಚತುರ್ಮುಖನ ದಿನ ಹೇಗೆ, ಇಡೀ ಇದೆಲ್ಲವೂ ಸೇರಿದಾಗ ನಿತ್ಯ ಪ್ರಳಯ, ನೈಮಿತ್ತಿಕ ಪ್ರಳಯ, ಪ್ರಾಕೃತಿಕ ಪ್ರಳಯ ಅಂತ ಅದರ ವಿಭಾಗಗಳು ಎಷ್ಟು ಬರ್ತವೆ ಇತ್ಯಾದಿಗಳನ್ನು ಹೇಳಿ, ರಾಜ ಈ ಎಲ್ಲ ವಿಷಯಗಳನ್ನು ಕೇಳಿ ತನಗೆ ತುಂಬ ಕೇಳಬೇಕಾದದ್ದೆಲ್ಲವೂ, ಅಂದರೆ ಸಮಯ ಹತ್ತಿರ ಬಂತು. ಸಮಯ ಹತ್ತಿರ ಬಂದಾಗ ಇದ್ದಕ್ಕಿದ್ದಂತೆ ಒಂದು ಕೋಲಾಹಲದ ಘಟನೆ ನಡೆಯಿತು. ಅವನು ಆಗಲೇ ಶುಕಾಚಾರ್ಯರು 2ನೇ ಸ್ಕಂಧದ ಆದಿಯಲ್ಲಿ ಹೇಳಿದ ಧ್ಯಾನದ ಪ್ರಕ್ರಿಯೆಯಲ್ಲಿ ಕೃಷ್ಣನ ಕಥೆಯನ್ನು ಕೇಳ್ತಾ 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 ಒಳಗಿನಿಂದ ಎತ್ತರದ ಸ್ಥಿತಿಗೆ ಬಂದು ಬ್ರಹ್ಮನಾಡಿಯಲ್ಲಿ ರಂಧ್ರದ ಮೂಲಕ ಜೀವನ ಹೊರಕ್ಕೆ ಬಿಡುವ ಯೋಗ್ಯತೆಯನ್ನು ಯೋಗದ ಮೂಲಕ ಸಾಧಿಸಿ ಆಗಿದೆ. ಅದೇ ಹೊತ್ತಿಗೆ ತಕ್ಷಕನು ಬಂದು ಅಲ್ಲೊಂದು ಮಾತು ಹೇಳ್ತಾರೆ, ತಂ ತರ್ಪಯಿತ್ವಾ ದ್ರವಿಣೈರ್ ನಿರ್ವತ್ಯ ವಿಷಹಾರಿಣಂ ದ್ವಿಜರೂಪ ಪ್ರತಿಚ್ಛನ್ನ ಅಪ್ಯದರ್ಶಯನ್ ನೃಪಂ. ಅಲ್ಲೊಬ್ಬ ಕಾಶ್ಯಪ ಅಂತ ಒಬ್ಬ ಬರ್ತಾನೆ ದಾರಿಯಲ್ಲಿ ರಾಜನನ್ನು ಉಳಿಸಿಕೊಳ್ಳಬೇಕು ಅಂತ. ಆಗ ತಕ್ಷಕ ಅವನಿಗೆ ದುಡ್ಡು ಕೊಟ್ಟು ಕಳಿಸ್ಬಿಡ್ತಾನೆ, ಬರಬೇಡ ಇಲ್ಲಿಗೆ ಅಂತ. ಇಲ್ಲಿ ಇಷ್ಟೇ ಕಾಣುತ್ತೆ, ದ್ರವಿಣೈಹಿ ತರ್ಪಯಿತ್ವ ಅಂತ. ಆದರೆ ಭಾಗವತದಲ್ಲಿ ಇದರ ಕಥೆಯ ಸ್ವಲ್ಪ ಮರ್ಮವನ್ನು ಬಿಡಿಸಿ ವ್ಯಾಸರು ಹೇಳ್ತಾರೆ. ಅವನು ಯಾರು ಅಂದರೆ ಕಾಶ್ಯಪ, ಯಾವ ಚತುರ್ಮುಖ ದೇವರು ಕದ್ರು ನೀವೆಲ್ಲರೂ ಕೂಡ ಯಜ್ಞದಲ್ಲಿ ಆಹುತಿಯಾಗಿ ಹೋಗಿ ಇಂಥ ಸರ್ಪಗಳಿಗೆ ಶಪಿಸಿದಳು. ಯಾಕಂದರೆ ಅವಳು ಶಪಿಸಿದ್ದಕ್ಕೆ ಕಾರಣ ಒಂದು ತನ್ನ ಮಾತು ಕೇಳಲಿಲ್ಲ ಅನ್ನೋದೊಂದು ನೆಪ. ನಿಜವಾಗಿ ಆ ವಿಷಸರ್ಪಗಳು ಇಡೀ ಜಗತ್ತಿನಾದ್ಯಂತ ಸಿಕ್ಕ ವಸ್ತುಗಳನ್ನು, ಪ್ರಾಣಿಗಳನ್ನು, ಮನುಷ್ಯರನ್ನು ಕೊಂದು ಅನ್ಯಾಯ ಮಾಡ್ತಾ ಇದ್ದದ್ರಿಂದ ಅವರಿಗೊಂದು ಭಯ ಹುಟ್ಟಿಸ್ಲಿಕ್ಕೋಸ್ಕರ ಕ್ರಿಯೆಯನ್ನು ಹೇಳಿದ್ದು. ಅದರ ಜೊತೆಗೆ ಈ ಸರ್ಪದಿಂದ ನಾಶ ಹೊಂತಾ ಇದ್ದವರನ್ನು ಬದುಕಿಸ್ಲಿಕ್ಕಾಗದೇ ಇರುವುದನ್ನು ಕಂಡು ಚತುರ್ಮುಖ ಕಶ್ಯಪರಿಗೆ ವಿಷಹಾರಿ ಅನ್ನೋ ಒಂದು ಮಂತ್ರವನ್ನು ಕೊಟ್ಟು ಇದರಿಂದ ಯಾರನ್ನು ಉಳಿಸಬೇಕಿದೆಯೋ ಅದನ್ನು ನೀವು ಉಳಿಸಬಹುದು ಅಂತ ಹೇಳಿಕೊಟ್ಟಿರ್ತಾರೆ. ಆ ಪರಂಪರೆಯಲ್ಲಿ ಬಂದವನೇ ಈ ಕಾಶ್ಯಪ ಋಷಿ. ಈ ಕಾಶ್ಯಪ ಋಷಿ ಹೇಳ್ತಾನೆ, ನೀವೇನು ಸುಟ್ಟು ಹಾಕಿದ್ರು, ವಿಷದಿಂದಾಗ ಅದನ್ನು ಧ್ವಂಸ ಮಾಡಿದ್ರು, ನಾನು ಅದನ್ನು ಮತ್ತೆ ಬದುಕಿಸ್ತೇನೆ ಅಂತ. ಇವನು ಹೌದಾ ಅಂದರೆ ಇವನು ಕೇಳ್ತಾನೆ, ಅಲ್ಲಿಗೆ ಯಾಕೆ ಹೋಗ್ತಾ ಇದ್ದೀನಿ? ಹೌದು, ನಮ್ಮ ರಾಜನ ನಾನು ಉಳಿಸ್ಕೊಳ್ಬೇಕು ಅಂತ. ದೇಶ ಇಡೀ ಅವನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡಿದೆ. ಇದರಲ್ಲಿ ಯಾವ ರೀತಿಯೂ ಪರೀಕ್ಷಿತನ ಇನ್ವಾಲ್ವ್ಮೆಂಟೇ ಇಲ್ಲ. ಅಲ್ಲಿ ವನದುರ್ಗ, ಜಲದುರ್ಗ, ಸುತ್ತ ವಿಷಹರ ಮಂತ್ರಗಳನ್ನು ತಿಳ್ಕೊಂಡವರು, ಗರುಡ ಮಂತ್ರವನ್ನು ಅಧ್ಯಯನ ಮಾಡಿದವರು, ಹಾವುಗಳನ್ನು ಹಿಡಿಯೋರು ಎಲ್ಲರನ್ನೂ ತಂದು ನಿಲ್ಲಿಸ್ತಾರೆ ಭಾರತದಲ್ಲಿ. ಭಾಗವತ ಹೇಳುವಾಗ ಅವನು ಪ್ರಾಯೋಪವೇಶಕ್ಕೆ ಆಗಲೇ ನಿರ್ಧಾರ ಮಾಡಿ ಕೂತಾಗಿದೆ. ಇದು ಅವರ ಭಕ್ತರ ಅಥವಾ ಅವನ ಪ್ರಜೆಗಳ ರಾಜನನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾತ್ರ ಹೊರತು ಅವನನ್ನು ಉಳಿಸಿಕೊಂಡು ವಿಧಿಗೆ ವಿರುದ್ಧವಾಗಿ ನಿಲ್ಲಬೇಕು ಅನ್ನುವ ಯೋಚನೆ ಅಂತತಃ ಆದರೂ ಕೂಡ ಪ್ರಯತ್ನ ಅಂತೂ ನಮ್ಮ ಕಡೆಯಿಂದ ಮಾಡಬೇಕು. ಅದು ಗೊತ್ತಿಲ್ಲ ವಿಧಿ ಏನಾಗಬೇಕಿದೆ ಅಂತ. ಅದರಲ್ಲಿ ಇವನು ಕೂಡ ಒಬ್ಬ, ನಾನು ನಮ್ಮ ರಾಜನನ್ನು ಉಳಿಸ್ಕೊಳ್ಬೇಕು ಅಂತ ಬರುವ ಹೊತ್ತಿನಲ್ಲಿ, ಯಾಕೆಂದರೆ ಇಂಥವ್ರು ಸಿಗುವುದಿಲ್ಲ. ಇದರಿಂದ ನಮಗೆ ಗೊತ್ತಿದೆ ಅವನು ಎಂಥ ಕಲಿಯನ್ನು ನಿಗ್ರಹಣ ಮಾಡಿ ನಮ್ಮ ದೇಶಕ್ಕೆ ಎಂಥ ಅನುಕೂಲವನ್ನು ಮಾಡಿಕೊಟ್ಟಿದ್ದಾನೆ. ಇಂತಹ ರಾಜ ದಿನದ ಎಷ್ಟು ಹೊತ್ತು ನಮಗೋಸ್ಕರ ಬೀದಿಯಲ್ಲಿ ಇರ್ತಾನೆ, ಎಷ್ಟು ಹೊತ್ತು ನಮ್ಮನ್ನು ರಕ್ಷಿಸಲಿಕ್ಕೋಸ್ಕರ ಕಾಯ್ತಿರ್ತಾನೆ ಅಂತ ಹೇಳಿ ಅವನು ತಡೀತಾನೆ. ಏನು ಮಾಡ್ತೀನಿ ನೀನು ಅಂತ. ನಾನು ಏನು ಬೇಕಾದರೂ ನೀವು ವಿಷ ಪ್ರಯೋಗ ಮಾಡಿದರೂ ನಾನು ಬದುಕಿಸ್ತೇನೆ. ತಕ್ಷಣವೇ ಅಲ್ಲೇ ಇದೊಂದು ದೊಡ್ಡ ಮರವನ್ನು ಕುಟುಕಿದಾಗಲೇ ಇಡೀ ಒಂದು ಊರಿನಷ್ಟು ದೊಡ್ಡ ವ್ಯಾಪ್ತಿಯನ್ನು ಹೊಂದಿದ್ದ ಮರ ಕ್ಷಣಮಾತ್ರದಲ್ಲಿ ಭಸ್ಮವಾಗಿ ಬೀಳುತ್ತೆ. ಇವನು ತಕ್ಷಣವೇ ಯೋಚನೆ ಮಾಡಿ ಮಂತ್ರದ ಬಲದಿಂದ
ಮೊದಲು ಹೇಗೆ ಅದು ನಳನಳಿಸ್ತಾ ಯಾವ ಯಾವ ರೆಂಬೆಯಲ್ಲಿ ಯಾವ ಯಾವ ಕೊಂಬೆಯಲ್ಲಿ ಯಾವ ಯಾವ ಪಕ್ಷಿಗಳು ಯಾವ ಯಾವ ಗಿಡಗಳು ಯಾವ ಯಾವ ಬಂದಣಿಕೆಗಳು ಅದರ ಜೊತೆಗಿದ್ದ ಹಣ್ಣುಗಳು ಹೂಗಳು ಎಲ್ಲವೂ ಹಾಗೆ ಮತ್ತೆ ಮರುಕಳಿಸಿ ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡೋದು ಅಂದರೆ ಇದ್ದದ್ದನ್ನೇ, ಯಾಕೆಂದರೆ ಅದೇ ಪರ್ಮಿಟೇಷನ್ ಕಾಂಬಿನೇಷನ್ ಅನ್ನೋದೇ ಈ ಸೃಷ್ಟಿ ಅಲ್ವಾ. ಸತ್ವರಜಸ್ಸು ತಮಸ್ಸುಗಳನ್ನು ಜೋಡಿಸುವುದು ಹೇಗೆ ಅಂತ ಗೊತ್ತಾದರೆ ಸೃಷ್ಟಿ. ಅದನ್ನು ಸುಡುವುದಕ್ಕೇನು ಕಷ್ಟ ಇಲ್ಲ, ನಾವು ಯಾರು ಬೇಕಾದರೂ ಮಾಡ್ಬೋದು. ಡಿಸ್ಮ್ಯಾಂಟ್ಲ್ ಮಾಡೋದು ದೊಡ್ಡ ಕಷ್ಟ ಅಲ್ಲ. ಗ್ಲೋಬಲ್ ಡಿಸ್ಮ್ಯಾಂಟ್ಲಿಂಗ್ ಹಿಂದುತ್ವದ್ದು ಅಂತ ಮಾತಾಡ್ಬೋದು, ಆದರೆ ಅದು ಕಟ್ಟಿದ್ದು ಎಷ್ಟೋ ವರ್ಷದ ಕೆಲಸ. ಅದು ಅಷ್ಟು ಸುಲಭದಲ್ಲಿ ಒಡ್ಲಿಕ್ಕಾಗಲ್ಲ. ಯಾಕೆಂದರೆ ಇಂತಹ ಒಬ್ಬರು ವಿಷಹರವನ್ನು ಯೋಚನೆ ಮಾಡೋರು ಎಲ್ಲೋ ಒಂದು ಕಡೆ ಧರ್ಮದ ರಕ್ಷಕರು ಇದ್ದೇ ಇರ್ತಾರೆ. ಆ ವಿದ್ಯೆಯನ್ನು ಯಾವತ್ತೂ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವನು ತಕ್ಷಣದಲ್ಲೇ ಮರುಕಳಿಸ್ತಾನೆ. ಅವನು ಕೊನೆಗೆ ಅವನ ಹತ್ರ ಏನೋ ಮಾತಾಡಿ ಅವನಿಗೆ ಒಂದಿಷ್ಟು ಸಂಪತ್ತು ಕೊಟ್ಟು ಕಳಿಸ್ತಾನೆ. ಅದು ಏನು ಮಾಡ್ತಾನೆ ಅಂತ ಹೇಳುವಾಗ ಭಾರತದಲ್ಲಿ ಅವನಿಗೆ ವಿಷಯ ಹೇಳಿದಾಗ ಅವನು ದಧ್ಯವು ಧ್ಯಾನ ಮಾಡ್ತಾನೆ. ಕಾಶ್ಯಪ ಧ್ಯಾನ ಮಾಡಿದಾಗ ಇದು ವಿಧಿ ನಿಯಮ, ಇಲ್ಲಿ ಯಾರೂ ಕೂಡ ಮುಖ್ಯ ಅಲ್ಲ. ಶಾಪವಾಗಲಿ ಆ ಶೃಂಗಿ ಕೊಟ್ಟ ಕೋಪದ ಮಾತಾಗಲಿ ತಕ್ಷಕ ಈಗ ಹೋಗುವುದಾಗಲಿ ಇದು ಯಾವುದು ಕೂಡ ಅವರವರ ಉದ್ದೇಶ ಅಲ್ಲ, ಇದು ದೈವದ ಉದ್ದೇಶ. ಅದರಿಂದಾಗಿ ನಾನು ಇಲ್ಲಿ ಮಧ್ಯದಲ್ಲಿ ತಡೆ ಆಗಬಾರದು ಅಂತ ಯೋಚನೆ ಮಾಡಿ ಹೊರಡ್ತಾನೆ. ಆದರೆ ಇದು ಜನಮೇಜಯನಿಗೆ ಮುಟ್ಟತ್ತೆ. ಈ ಸಾವಿನ ನಂತರ ಕೋಪ ಬರುತ್ತೆ ಅವನಿಗೆ. ಕೂಡಲೇ ಯಜ್ಞದಲ್ಲಿ ಸುಟ್ಟು ಬಿಡಬೇಕು ತಕ್ಷಕನಂತ. ಅವನಿಗೆ ಹೇಗೆ ಗೊತ್ತಾಯಿತು ಅಂದರೆ, ಈ ಮರವನ್ನು ಕಚ್ಚಿದಾಗ ಮತ್ತು ಮರಳಿ ಅದನ್ನು ಹೊರಕ್ಕೆ ತಂದಾಗ ಅದರಲ್ಲೊಬ್ಬ ಮರ ಕಡಿಯವನೊಬ್ಬ ಕೂತಿರ್ತಾನೆ. ಅವನು ಸುಟ್ಟೋಗ್ತಾನೆ, ಮತ್ತೆ ಯಥಾ ಪ್ರಕಾರ ಮೊದಲಿನಂತೆ ಬರ್ತಾನೆ. ಆಮೇಲೆ ಅವ್ರು ದೂರದಲ್ಲಿ ಏನು ಮಾತಾಡಿದ್ರು ಗೊತ್ತಾಗೋದಿಲ್ಲ. ಹೀಗೆ ಅವ್ರು ಇಸ್ಕೊಂಡದ್ದು ಕೊಟ್ಟದ್ದು ಮಾತ್ರ ಗೊತ್ತಿರುತ್ತೆ. ಅವನು ಹೋಗೋದನ್ನು ಹಾಗೆ ಹೇಳ್ತಾನೆ, ಯಾಕೆಂದರೆ ಇದು ಕಂಡದ್ದು, ಇದು ದರ್ಶನ, ಇದು ಕಂಡ ಸಂಗತಿಯನ್ನು ಹಾಗೆ ಹೇಳ್ತಾನೆ. ಅವನು ದುಡ್ಡು ಕೊಟ್ಟ ಥೈಲಿ ತೊಗೊಂಡು ಅವನು ಹಾಗೆ ಹೊರಟೋದ ಅಂತ. ಆ ಕೋಪದಿಂದ ಮುಂದೆ ಸರ್ಪಯಾಗ ನಡೆಯುತ್ತೆ. ತಕ್ಷಕನನ್ನು ಕೊಲ್ಲಬೇಕು ಅನ್ನೋ ಯೋಚನೆಗೆ ಮತ್ತೂ ಒಂದು ಬೀಜ ಹಾಕುವ ಹಾಗೆ ಉದಂಕ ಬಂದು ತನ್ನ ಗುರುಗಳಿಗೆ ಕೊಡಬೇಕಾದಂತಹ ಗುರುದಕ್ಷಿಣೆಗೆ ಈ ತಕ್ಷಕನಿಂದ ತೊಂದರೆ ಆಗುತ್ತೆ. ಪೌಷರಾಜನ ಮಣಿಕುಂಡಲವನ್ನು ತರಲಿಕ್ಕಾಗುವಾಗ ತಕ್ಷಕ ತಡೆದು ಎಲ್ಲೋ ಕೊಂಡು ಹೋಗಿ ಅವನು, ಅದರಿಂದ ಅವನಿಗೆ ವೈಯಕ್ತಿಕವಾಗಿ ಲಾಭ ಆಗಿದೆ. ಇದು ಮತ್ತೆ ಒಂದು ಬಹಳ ಒಳ್ಳೆಯ ಸೂಚನೆಯನ್ನು ಕೊಡುವಂಥದ್ದು. ಇವನ ಪೂರ್ವದ ಹಿರಿಯರು ಕಲಿಯುವಾಗ ಕಷ್ಟ ಇತ್ತು. ಗುರುಕುಲದಲ್ಲಿ ಪ್ರತಿಯೊಂದನ್ನು ಪರೀಕ್ಷೆ ಮಾಡ್ತಿದ್ರು. ಈ ಬೈದ ಅನ್ನೋನೇನು ಮಾಡ್ತಾನೆ ಅಂದರೆ, ಆರುಣಿ ಮತ್ತು ಉಪಮನ್ಯುವಿನ ಕಥೆ ನಿಮಗೆ ಗೊತ್ತಿದ್ದರೆ, ಅದು ಅವನು ಒಂದು ದಿವಸ ಕೇದಾರ ಖಂಡದಲ್ಲಿ ಮಲಗಿ ಗುರುಗಳಿಂದ ತೃಪ್ತಿಪಡಿಸ್ತಾನೆ. ಉಪಮನ್ಯು ಉಪವಾಸ ಇದ್ದು ಕೊನೆಗೆ ಎಕ್ಕಪತ್ರ ತಿಂದು ಕಣ್ಣು ಕಳೆಕೊಂಡು ಎಲ್ಲೋ ಬಿದ್ದು ಕೊನೆಗೆ ಅಪೂಪ ಕೊಟ್ಟಾಗಲೂ ಗುರುಗಳಿಗೆ ಕೊಟ್ಟೇ ತಿಂತೇನೆ ಅಂತ ಹೀಗೆಲ್ಲ ಕಷ್ಟಪಟ್ಟು ಬಂದವನು. ಆದರೆ ಈ ಬೈದ ಈ ರೀತಿಯಾದ ಕಷ್ಟ ನನ್ನ ಶಿಷ್ಯರಿಗೆ ಆಗಬಾರದು ಅಂತ ಅವನು ಗುರುಕುಲದಲ್ಲಿ ಕಲಿಯುವುದು ಮಾತ್ರ. ಯಾವ ಥರದ ಪರೀಕ್ಷೆ ಇಲ್ಲ, ಅವ್ರಿಗೇನೂ ಇಲ್ಲ, ಬರೀ ಕ್ಲಾಸ್ ಮಾಡಿಕೊಂಡು ಹೋಗಿ 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 ಅಂತ. ಈ ಒಂದು ಕಷ್ಟದ ಪರಿಚಯ ಅಥವಾ ಒಂದು ಗುರುಗಳ ಸೇವೆ ಇದರ ಬಗ್ಗೆ ಪೂರ್ಣವಾದ ತಿಳುವಳಿಕೆ ಇಲ್ಲದೆ ಹೋದದ್ರಿಂದ ಅಗ್ರೆಸಿವ್ ಆಗುವ ಒಂದು ಸ್ವಭಾವ ಅವನಲ್ಲಿ ಬಂತು. ಅದನ್ನೇ ಅವನು ಹೋಗಿ ಜನಮೇಜಯನ ಹತ್ರ ತನಗೆ ತೊಂದರೆ ಆಯಿತು ಅನ್ನೋದನ್ನು ಮೊದಲು ಹೇಳುವುದಿಲ್ಲ. ನೋಡು, ನಿನ್ನ ತಂದೆಯನ್ನು ಕೊಂದ ತಕ್ಷಕನನ್ನು ನೀನು ಹೀಗೆ ಬಿಟ್ಟರೆ ಇದು ಎಷ್ಟು ಸರಿ, ನಿನ್ನ ಮಗನಾಗಿ ಮಾಡಬೇಕಾದ ಕರ್ತವ್ಯ ನೀನು ಅಂತ ಹೇಳಿ ಅವನನ್ನು ಪುಸಲಾಯಿಸಿ ಯಜ್ಞದಲ್ಲಿ ತೊಡಗಿಸ್ತಾನೆ. ತನಗೆ ತಕ್ಷಕ ಕೊಟ್ಟ ತೊಂದರೆಯನ್ನು ಅವನಿಗೆ ಕೊಟ್ಟ ತೊಂದರೆಯ ಜೊತೆಗೆ ಸೇರಿಸಿ ಇವತ್ತು ನಡೆಯುತ್ತಲ್ಲ ಎಷ್ಟೋ ಸಲ, ಯಾರದೋ ತೊಂದರೆಯನ್ನು ಯಾರದೋ ತಲೆ ಕಟ್ಟಿ ಇನ್ಯಾವುದೋ ಒಂದು ದೊಡ್ಡ ಉದ್ದೇಶದಿಂದ ಪೂರ್ತಿ ಹಗರಣ ಮಾಡಿ ಹಾಕ್ತಾರಲ್ಲ, ಅದು ಬಹಳ ಹಿಂದಿನಿಂದಲೇ ಬೇಕಾದಷ್ಟು ರೀತಿಯಲ್ಲಿ ನಡೆದು ಬಂದ ರೀತಿ. ಹಾಗಾಗಿ ಅದು ಯಜ್ಞದ ರೂಪದಲ್ಲಿ ನಡೆಯುತ್ತೆ. ಒಟ್ಟು ಇಲ್ಲಿ ತಕ್ಷಕ ಕೊನೆಗೂ ಹಣ್ಣಿನೊಳಗೆ ಪ್ರವೇಶ ಮಾಡಿ ಬಂದು ಅವನನ್ನು ಆ ಯೋಗದ ಸ್ಥಿತಿಯಲ್ಲಿ ಈಗಲೇ ಅದು ಎಷ್ಟು ಚಂದ ಮಾತು ನೋಡಿ, ಬ್ರಹ್ಮಭೂತಸ್ಯ ರಾಜರ್ಷಿ, ಪರಮಾತ್ಮನಲ್ಲಿ ಅವನು ತನ್ನನ್ನು ಪೂರ್ತಿ ತೊಡಗಿಸಿಕೊಂಡಾಗಿದೆ. ಇಲ್ಲಿ ಯಾರು ಬಂದರೂ ಏನಾದರೂ ಅವನು ಕಥೆ ಒಳಗಿದ್ದಾನೆ. ಕೃಷ್ಣನ ಪರಂಧಾಮದ ಚಿಂತನೆಯಲ್ಲಿ ಹಾಗೆ ಕಳೆದು ಹೋಗಿದ್ದಾನೆ. ಅಂಥ ಸ್ಥಿತಿಯಲ್ಲಿದ್ದ ರಾಜರ್ಷನ ದೇಹ ಈ ಅಹಿಗರಳ ಅಗ್ನಿನ ಹಾವಿನ ವಿಷದ ಬೆಂಕಿಗೆ ತುತ್ತಾಗಿ ಕ್ಷಣ ಮಾತ್ರದಲ್ಲಿ ಭಸ್ಮಸಾತ್ ಸದ್ಯ, ಕೂಡಲೇ ಅದು ಸುಟ್ಟು ಭಸ್ಮವಾಗಿ ಹೋಯಿತು. ಎಲ್ಲ ಋಷಿಮುನಿಗಳು ಪ್ರಜೆಗಳು ನೋಡುತ್ತಿರುವ ಕಣ್ಣೆದುರನಲ್ಲೇ ಈ ಘಟನೆ ನಡೆಯಿತು. ಆಕಾಶದಲ್ಲಿ ಇದ್ದಕ್ಕಿದ್ದಂತೆ ದುಂದುಬಿಗಳು ಮೊಳಗಿದವು. ಅಂದರೆ ಅವನು ಬ್ರಹ್ಮರಂಧ್ರದಿಂದ ಪ್ರಾಣ ಬಿಟ್ಟ ಅಂತ. ಇಲ್ಲಿ ಬೇರೆಯವರಿಗೆ ಗೊತ್ತಾಗಲಿಲ್ಲ ಅದು ಏನಾಯಿತು ಅಂತ. ಇವರು ಹಾಹಾಕಾರ ಮಾಡಿದರು, ದೇವತೆಗಳು ನಗಾರಿ ಬಡಿದ್ರು, ಜನರೆಲ್ಲ ಹಾಹಾಕಾರ ಮಾಡಿದ್ರು. ಯಾಕೆಂದರೆ ಅವರವರ ಮಟ್ಟದಲ್ಲೇ ಕಂಡದ್ದು. ಅದರಿಂದಾಗಿ ಒಂದೇ ಘಟನೆಗೆ ಎಷ್ಟು ಮುಖ ಇರುತ್ತೆ ಅಂತ ನಾವು ಮೇಲಿನಿಂದ ನೋಡೋದು ಒಂದು, ಅದನ್ನೇ ಆಚಾರ್ಯರು ಇದು ಸರಳ, ಅದನ್ನೇ ಸಮಾಧಿ ಭಾಷೆ, ಗುಹ್ಯ ಭಾಷೆ, ದರ್ಶನ ಭಾಷೆ ಅಂತ ಬಿಡಿಸಿ ಹೇಳಿದ್ವಿ. ಏನೋ ಅವ್ರಿಗೆ ಇಷ್ಟ ಬಂದದ್ದೆಲ್ಲ ಆಚಾರ್ಯರು ಆ ಭಾಷೆ ಹೆಸರು ಹೇಳಿ ನಮ್ಮನ್ನೆಲ್ಲ ತಲೆಕೆಡಿಸ್ತಾರೆ ಅಂತ ಬಹಳ ಜನ ವಾದ ಮಾಡೋರು ಇದ್ದಾರೆ. ಆದರೆ ಅದು ನಮ್ಮ ನಡುವೆ ಇದ್ದಾಗ, ಈಗ ಮಾಧ್ಯಮಗಳಲ್ಲಿ ಇರುವುದೇನೋ ಇರುತ್ತೆ, ಅದನ್ನು ತೋರಿಸೋದು ಹೇಗೆ ತೋರಿಸ್ತಾರೆ, ಇನ್ನೊಂದು ಶಬ್ದ ಹೇಳಬೇಕಿರುತ್ತೆ, ಅದನ್ನು ಹೇಳಿರುವುದಿಲ್ಲ. ಆ ಶಬ್ದ ಹೇಳಿದ್ರೆ ಇಡೀ ಘಟನೆಗೆ ಒಂದು ಸರಳವಾದ ತೆರೆ ಬೀಳುತ್ತೆ. ಅದನ್ನು ಹೇಳದೆ ಮುಚ್ಚಿಟ್ಟು ಸ್ವಲ್ಪ ಗಲಾಟೆ ಆದಮೇಲೆ ಇಲ್ಲ ಅದು ಹಾಗಲ್ಲ, ಯಾಕೆಂದರೆ ಅವರಿಗೆ ಅಷ್ಟು ಹೊತ್ತು ಸಮಯ ಹೋಗ್ಬೇಕು. ಇಡೀ ದಿವಸ ನ್ಯೂಸ್ ಏನು ಕೊಡ್ಬೋದು ಹೇಳಿ, ಯಾವತ್ತಾದರೂ ಯಾರಿಗಾದರೂ ಏನು ಅಷ್ಟು ಬದುಕಿನ ಪ್ರತಿ ಕ್ಷಣದಲ್ಲೂ ಮಿನಿಟ್
ಪ್ರತಿ ಸೆಕೆಂಡು ನಿಮಗೊಂದು ಹೊಸ ಸುದ್ದಿ. ಏನು ಕೊಡಬೇಕು? ಯಾವುದೋ ಮನೆಯಲ್ಲಿ ಒಬ್ಬ ಜಾರಿ ಬಿದ್ದ, ಇದನ್ನು ಕೊಡಬೇಕು ಅವರು. ಯಾವನೊಬ್ಬ ಸಿರಿವಂತ ಯಾರು ಸಿನಿಮಾ ನಟನ ಬೇಡ, ಏನೇನೋ ಎಷ್ಟು ಅಸಹ್ಯಗಳಿರ್ತವೆ ಅಂದರೆ ಅದನ್ನು ಕೇಳಲಿಕ್ಕೂ ಸಾಧ್ಯ ಇಲ್ಲ. ಅಂಥದ್ದನ್ನೆಲ್ಲ ಸುದ್ದಿ ಅಂತ ತೋರಿಸುವ ಮಂದಿಯ ವ್ಯವಸ್ಥೆಯ ಮಧ್ಯದಲ್ಲಿ ಇದೆಲ್ಲ ಅಸಂಗತವಾದ ಸಂಗತಿ. ಆದರೆ ಎರಡು ವ್ಯತ್ಯಾಸಗಳಂತೂ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಯಿತು. ಜನರಲ್ಲಿ ಹಾಹಾಕಾರ ಆದರೆ ದೇವತೆಗಳು ದುಂದುಬಿ ಬಾರಿಸಿ ಆತನ ಆ ಉತ್ಕ್ರಾಂತಿಯಲ್ಲಿದ್ದ ಆ ಬ್ರಹ್ಮ ದರ್ಶನ ಏನಿದೆ ಇದನ್ನು ಅವರು ಅಂದರೆ ಅವರು ಅದನ್ನು ಅನುಭವಿಸಿದರು. ಅವನ ಆ ಭಗವಂತನ ಕಥೆ ಕೇಳುವುದರಿಂದ ಏನೊಂದು ಉತ್ಕರ್ಷ ಆಗುತ್ತೆ, ಆ ಉತ್ಕರ್ಷವನ್ನು ನೋಡ್ತಾ ಇದ್ದಾರೆ. ಇದು ಕೃಷ್ಣನ ಕಥೆಯ ಉತ್ಕರ್ಷ, ಇದು ಕೃಷ್ಣನ ಕಥೆಯಿಂದ ಆದ ಎತ್ತರದ ಬೆಳವಣಿಗೆ. ಇದಕ್ಕಾಗಿ ಅವರು ಸಂತೋಷಪಟ್ಟರು. ಮುಂದೆ ಅದು ಸರ್ಪಯಾಗ ಆಗುತ್ತೆ. ಈ ಸರ್ಪಯಾಗವನ್ನು ನಿಲ್ಲಿಸಲಿಕ್ಕೋಸ್ಕರ ಜರತ್ಕಾರು ಹೆಂಡತಿ, ಜರತ್ಕಾರು ಗಂಡನ ಮಗನಾದಂತಹ ಆಸ್ತಿಕ ಬಂದು ಅಲ್ಲಿ ಅದನ್ನು ನಿಲ್ಲಿಸ್ತಾನೆ. ಪೂರ್ವದಲ್ಲಿ ಇದಕ್ಕೊಂದು ದೊಡ್ಡ ಇತಿಹಾಸ ಇತ್ತು. ಅದು ಸರ್ಪಕುಲವನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ವಾಸುಕಿ ತನ್ನ ತಂಗಿಯಾದಂತಹ ಜರತ್ಕಾರುವನ್ನು ಅದೇ ಹೆಸರಿನ ಒಬ್ಬ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿದ್ರೇ ಪರಿಹಾರ ಆಗುತ್ತೆ ಅನ್ನೋದನ್ನು ತಾನು ಸಮುದ್ರ ಮಥನ ಮಾಡಿದ್ರಿಂದಾಗಿ ಉತ್ತರ ಪಡೆದ. ಸಮುದ್ರ ಮಥನದಲ್ಲಿ ವಾಸುಕಿ ಹಗ್ಗವಾಗಿ ಬಂದದ್ದಕ್ಕೆ ಈ ಉತ್ತರ ಸಿಕ್ಕು. ಒಂದು ಕತೆ ಸರ್ಪಯಾಗ ಅನ್ನೋದನ್ನು ಶುರು ಮಾಡಿ ಭಾರತದ ಮೊದಲ ಅನೇಕ ಅಧ್ಯಾಯಗಳು ಎಲ್ಲೆಲ್ಲಿಂದನೋ ಕತೆ. ಅಗ್ನಿಗೆ ಸಿಕ್ಕಿದ ಶಾಪ ಒಂದು ಕಡೆ, ಕದ್ರುವಿನ ತೇರ ಪಂದ್ಯ ಒಂದು ಕಡೆ, ವಾಸುಕಿಯ ಸಮಸ್ಯೆ ಒಂದು ಕಡೆ, ಆ ಜರತ್ಕಾರುವಿನ ಪೂರ್ವಜರ ಹಿನ್ನೆಲೆ ಅದು ಇನ್ನೂ ಸದ್ಗತಿ ಆಗಿಲ್ಲ ಅನ್ನೋದು ಒಂದು ಕಡೆ. ಹೀಗೆ ನೂರಾರು ಕಥೆಗಳು ಕೊನೆಗೆ ಬಂದು ನಿಲುಗಡೆಯಾಗುವುದು ಸರ್ಪಯಾಗದಲ್ಲಿ. ಅಂದರೆ ಅದು ನೋಡಿ, ಈ ಕ್ಲೈಮ್ಯಾಕ್ಸನ್ನು ಹೇಳುವ ವ್ಯಾಸರ ಸ್ಟೈಲು ನೋಡಿ. ಸರ್ಪಯಾಗದಿಂದ ಶುರುವಾಗಿ ಭಾಗವತದಲ್ಲಿ ಮತ್ತೆ ಸರ್ಪಯಾಗದಿಂದಲೇ ಮುಗಿಯುತ್ತೆ. ಅಂದರೆ ಅದು ಸಮಗ್ರ ಅಧ್ಯಯನ ಆಗಬೇಕು, ಕೃಷ್ಣ ಪೂರ್ತಿ ಅರ್ಥ ಆಗಬೇಕು ಅಂದರೆ ಭಾಗವತ ಭಾರತ ಎರಡೂ ಗೊತ್ತಿರಬೇಕು. ಎರಡೂ ಗೊತ್ತಿದ್ದರೆ ಮಾತ್ರ. ಯಾಕೆಂದರೆ ಅದು ಕೃಷ್ಣ ಮಾಹಾತ್ಮ್ಯ ಉತ್ತಮಂ, ಅದು ಕೃಷ್ಣನ ಮಾಹಾತ್ಮ್ಯವನ್ನು ಹೇಳಲಿಕ್ಕೋಸ್ಕರನೇ ಬಂದದ್ದು. ಇದೊಂದು ಕೃಷ್ಣ ಭಕ್ತಿಗೆ ಕಾರಣವಾದಂತಹ ಸಂಗತಿ. ಹೀಗೆ ಎರಡು ಮುಖಗಳಲ್ಲಿ ಒಂದೇ ದೃಶ್ಯ ಆ ಜಗತ್ತಿನ ಒಂದೊಂದು ಥರದ ಭಾವನೆಗಳಿಗೆ ಕಾರಣವಾಯಿತು ಅಂತ ಹೇಳಿ ಮುಂದೆ ವೇದದ ಗುರುಗಳಿಂದ ವ್ಯಾಸರಿಂದ ವಿಭಕ್ತವಾಗಿ ಪಡೆದ ಶಿಷ್ಯರು ಪೈಲ, ಸುಮಂತು, ಜೈಮಿನಿ, ವೈಶಪಾಯನರು ಎಲ್ಲ ಸೇರಿಕೊಂಡು ಅವರು ತಮ್ಮ ತಮ್ಮ ಶಿಷ್ಯ ಪರಂಪರೆಯನ್ನು ಹೇಗೆ ಬೆಳೆಸಿದ್ರು ಅಂತ ಮುಂದಿನ ಅಧ್ಯಾಯ ಹೇಳುತ್ತೆ. ಆ ಬಳಿಕ ಸೂತ ಶೌನಕರ ಸಂವಾದದಲ್ಲಿ ಈ ಪುರಾಣಗಳ ಲಕ್ಷಣದ ಬಗ್ಗೆ ಒಂದು ಸುಮ್ಮನೆ ಜಿಜ್ಞಾಸೆ ಬರುತ್ತೆ. ಅಂದರೆ ಒಂದು ಸರ್ತಿ ಇಡೀ ಭಾಗವತದಲ್ಲಿ ಏನೇನು ವಿಷಯಗಳು ಬಂದವು ಅನ್ನೋದನ್ನು ಒಂದು ಸರ್ತಿ ಗ್ಲ್ಯಾನ್ಸ್ ಮಾಡಿ ಅಷ್ಟನ್ನು ಹೇಳಿ ಅದರ ಮಧ್ಯದಲ್ಲಿ ಬಂದ 18 ಪುರಾಣಗಳ ನೆನಪನ್ನು ಮಾಡಿಕೊಳ್ತಾರೆ. ಅದನ್ನು ನಾವು ಸುಲಭದಲ್ಲಿ ಹೇಳಲಿಕ್ಕೆ ಮದ್ವಯಂ ಭದ್ವಯಂ ಚೈವ ಭ್ರತ್ರಯಂ ಚತುಷ್ಟಯಂ ಅನಾಪಕೂಸ್ಕಲಿಂಗಾನಿ ಪುರಾಣಾನಿ ಪ್ರಚಕ್ಷತೆ ಅನ್ನುವ ಮಾತು ನೋಡಿದರೆ ಮಕಾರದ್ವಯ ಮತ್ಸ್ಯ ಮಾರ್ಕಂಡೇಯ, ಭಕಾರದ್ವಯ ಭವಿಷ್ಯೋತ್ತರ ಭಾಗವತ, ಭ್ರತ್ರಯಂ ಬ್ರಹ್ಮಾಂಡ ಬ್ರಹ್ಮ ವೈವರ್ತ ಅಲ್ಲಿಗೆ 7 ಆಯಿತು. ಭ್ರತ್ರಯಂ ವಚತುಷ್ಟಯಂ ವಕಾರದಿಂದ 4 ವರಾಹ ವಾಮನ ವಿಷ್ಣುವಾಯು ಇಲ್ಲಿಗೆ 11 ಆಯಿತು. ನಾ ಪ ಕು ಸ್ಕ ಲಿಂಗಾನಿ ಲಿಂಗ ಅದು ಆನಿ ಅನ್ನೋದು ಅದು ಬಹುವಚನದ ರೂಪ. ಅಂದರೆ ಅಗ್ನಿ, ನಾ ಅಂದರೆ ನಾರದ, ಪ ಅಂದರೆ ಪದ್ಮ, ಕು ಅಂದರೆ ಕೂರ್ಮ, ಸ್ಕ ಅಂದರೆ ಸ್ಕಂದ, ಲಿಂ ಅಂದರೆ ಲಿಂಗ, ಗಮ್ ಅಂದರೆ ಗ ಅಂದರೆ ಗರುಡ. ಹೀಗೆ ಈ 18 ಪುರಾಣಗಳ ವಿಷಯವನ್ನು ಹೇಳಿ ಇದು ಅಷ್ಟಾದಶ ಪುರಾಣಗಳೆಲ್ಲವೂ ಕೂಡ ಭಗವಂತನ ಭಾಗವತವೇ. ಕೇವಲ ಭಾಗವತ ಮಾತ್ರ ಭಾಗವತ ಅಲ್ಲ, ಅದೆಲ್ಲವೂ ಕೂಡ ಭಾಗವತದ ಸ್ವರೂಪದಲ್ಲೇ ಇರುವಂಥದ್ದು ಅಂತ ಆ ಪುರಾಣದ ಲಕ್ಷಣಗಳನ್ನು ಪರಿಚಯ ಮಾಡಿಕೊಡ್ತಾ ಅದು ಎಲ್ಲವೂ ಬ್ರಹ್ಮಣೈತತ್ ಸಮಾಖ್ಯಾತಂ ಶಾಖಾ ಪ್ರಣಯನಂ ಮುನೇ ಶಿಷ್ಯಾಣಾಂಚ ಪ್ರಶಿಷ್ಯಾಣಾಂ ಬ್ರಹ್ಮತೇಜೋ ವಿದೀಪಿತಂ. ಇದು ಮುಂದೆ ಶಿಷ್ಯರ ಪರಂಪರೆಯಿಂದ ಇಲ್ಲಿಯ ತನಕ ನಮಗೆ ಹರಿದು ಬರಲಿಕ್ಕೆ ಕಾರಣವಾದದ್ದು ಈ ಎಲ್ಲ ದೊಡ್ಡವರ ನಿರಂತರವಾದ ರಾತ್ರಿ ಹಗಲು ಮಾಡಿದ ಚಿಂತನೆಯ ಫಲ ನಾವು ಉಣ್ತಾ ಇದ್ದೇವೆ ಅಂತ ಹೇಳಿ ಮುಂದೆ ಈ ಮಾರ್ಕಂಡೇಯ ಪುರಾಣ ಮತ್ತು ಪ್ರಳಯದ 2 ಸಂಗತಿಗಳು ಆಚೆ ಈಚೆ ಬಂತು. ಆದ್ದರಿಂದಾಗಿ ಮಧ್ಯದಲ್ಲೊಂದು ಶೌನಕರು ಪ್ರಶ್ನೆ ಮಾಡುತ್ತಾರೆ. ನಾವೊಂದು ಮಾತು ಕೇಳಿದ್ವಿ, ಆಹುಶ್ಚಿರಾಯುಷಂ ಚಿರಾಯುಷ ಋಷಿಂ ಮೃಕಂಡು ತನಯಂ ಜನಾಃ ಯಃ ಕಲ್ಪಾಂತೇನು ಅಪ್ಯುರ್ವರಿತಃ ಯೇನ ಗ್ರಸ್ತಮಿದಂ ಜಗತ್ ಏಷವ ಏಕ ಏವಾರ್ಣವೇ ಬ್ರಾಹ್ಮ್ಯನ್ ದದರ್ಶ ಪುರುಷಂಕಿಲ ವಟಪತ್ರ ಪುಟೇತೋಕಂ ಶಯಾನಂ ತ್ವೇತದದ್ಭುತಂ. ಒಬ್ಬನೇ ಪ್ರಳಯದಲ್ಲಿ ಓಡಾಡ್ತಾ ಇದ್ದ ಮೃಕಂಡು ತನಯ ಅಂತ ಕೇಳಿದ್ದೆ. ಇದು ಏನು, ಪ್ರಳಯದಲ್ಲಿ ಎಲ್ಲರೂ ಹೋದ ಮೇಲೆ ಅವನು ಹೇಗೆ ಓಡಾಡುವುದು? ಪ್ರಳಯ ಅಂದರೆ ಏನು ಇಲ್ಲದ್ದು ಅಂತ ನೀವು ಪರಿಚಯ ಮಾಡಿಕೊಟ್ರಿ. ಅತ್ರಿ ಮಾರ್ಕಂಡೇಯರ ಬದುಕಿನಲ್ಲಿ ಅವರು ಪ್ರಳಯದಲ್ಲಿ ಓಡಾಡಿದ್ರು ಅಂತ ಕೇಳ್ತೇವೆ. ಆ ವಟಪತ್ರದಲ್ಲಿ ಮಲಗಿದ ಪುಟಕ್ಕಿಟ್ಟ ಚಿನ್ನದಂತೆ ಹೊಳೆಯುವ ಭಗವಂತ ಬೆರಳು ಬಾಯಿಗಿಟ್ಟುಕೊಂಡು ಕೂತಿದ್ದ ಅನ್ನುವ ಕಥೆ ಇದೆ. ಏನದು ಅಂತ
ಅದಕ್ಕೆ ಹೇಳ್ತೇನೆ ಅದರ ವಿಷಯ ಅಂತ ಹೇಳಿ ಆ ಹುಡುಗ ಮೃಕಂಡು ತನಯ ಮಾರ್ಕಂಡೇಯ ಬೃಹದ್ವ್ರತದರ ಶಾಂತಃ ಜಟಿಲೋ ವಲ್ಕಲಾಂಬರಃ ಬಿಭ್ರತ್ಕಮಂಡಲುಂ ದಂಡುಂ ಉಪವೀತಂ ಸಮೇಖಲಂ ಕೃಷ್ಣಾಜಿನಂ ಚಾಕ್ಷಸೂತ್ರಂ ಕುಶಾಂಶ ನಿಯತೈರ್ವೃತ್ಯುತಃ ಅಗ್ನ್ಯರ್ಕ ಗುರು ವಿಪ್ರಾಂಶ್ಚ ಸ್ವರ್ಚಯನ್ ಸಂಧ್ಯಯೋರ್ ಹರೇತ್. ಅವನ ಒಂದು ಶಿಷ್ಯ ಅಥವಾ ಒಂದು ವಟು ಅಥವಾ ಒಬ್ಬ ವಿದ್ಯಾರ್ಥಿ ಹೇಗಿರುವುದು ಅಂತ ಅಷ್ಟೂ ಸಂಗ್ರಹದ ರೂಪದಲ್ಲಿ ಅವನ ಚರ್ಯೆಯನ್ನು ಹೇಳಿದರು. ವ್ರತವನ್ನು ನಿರಂತರ ತಪ್ಪದೆ ನಡೆಸ್ತಾ ಅತ್ಯಂತ ಶಾಂತನಾಗಿ ಜಟೆಯನ್ನು ಬಿಟ್ಟು ವಲ್ಕಳವನ್ನು ತೊಟ್ಟು ಕಮಂಡಲು ದಂಡಗಳನ್ನು ಕೈಯಲ್ಲಿ ಹಿಡಿದು ಉಪವೀತವನ್ನು ಹಾಕಿಕೊಂಡು ಸೊಂಟಕ್ಕೆ ಉಡಿದಾರವನ್ನು ಹಾಕಿಕೊಂಡು ಕೃಷ್ಣಾಜಿನದ ಜೊತೆಗೆ ನಿತ್ಯ ಜಪಿಸುವ ನಿರಂತರ ಜಪದ ಗುಣವನ್ನು ಹೊಂದಿರುವ ಅಕ್ಷಸೂತ್ರದ ಜೊತೆಗೆ ಹುಲ್ಲನ್ನು ಅಂದರೆ ದರ್ಭೆಯ ಹುಲ್ಲನ್ನು ಬೇಕಾದ ಕಾರ್ಯಕ್ಕಾಗಿ ಸಿದ್ಧಪಡಿಸಿಕೊಂಡು ನಿಯಮದಿಂದ ಅಗ್ನಿಯಲ್ಲಿ ಅರ್ಕನಲ್ಲಿ, ಅರ್ಕ ಅಂದರೆ ಸೂರ್ಯ, ಮತ್ತು ಗುರುಗಳಲ್ಲಿ ಮತ್ತು ಜ್ಞಾನಿಗಳಾದ ವಿಪ್ರರಲ್ಲಿ ಎಲ್ಲರಲ್ಲೂ ಕೂಡ ಭಗವಂತನನ್ನು ಕಾಣುವ ಸ್ವರ್ಚಯನ್ನು ಚೆನ್ನಾಗಿ ಪೂಜೆಯನ್ನು ಮಾಡ್ತಾ ಸಂಧ್ಯಾಕಾಲದ ಚಿಂತನೆಯಲ್ಲಿ ಮರೆಯದೆ ತನ್ನ ಬದುಕನ್ನು ಕಳೀತಾ ಇದ್ದವನು ಈ ಮೃಕಂಡು ತನೆಯನೆನಿಸಿದಂತಹ ಮಾರ್ಕಂಡೇಯ. ಏವಂ ತಪಸ್ವಾಧ್ಯಾಯ ಪರಹ ವರ್ಷಾಣಾಮಯುತಾಯುತಂ 10,000 × 10,000 ವರುಷಗಳ ಕಾಲ ನಿರಂತರ ಈ ಅನುಷ್ಠಾನಶೀಲನಾಗಿ ಈ ಆಯುಷ್ ಇಷ್ಟು ಹೆಚ್ಚಾಗಲಿಕ್ಕೆ ಒಂದು ಕಥೆ ಹೇಳ್ತಾರೆ. ಅವನು ಅತ್ಯಂತ ಕ್ಷೀಣ ಆಯುಷ ಅಂತ ಗೊತ್ತಾದಾಗ ಗುರುಗಳಲ್ಲಿ ಹೋಗಿ ಕೇಳಿದಾಗ ಯಾರು ದೊಡ್ಡವರು ಸಿಕ್ಕಿದ್ರು ಹೋಗಿ ನಮಸ್ಕಾರ ಮಾಡು ಅಂತ. ಹಾಗೆ ನಮಸ್ಕಾರ ಮಾಡಿ ಮಾಡಿ ಎಲ್ಲರೂ ಆಯುಷ್ಮಾನ್ ಭವ ದೀರ್ಘಾಯುಷ್ಮಾನ್ ಭವ ಅಂತ ಹೇಳಿ 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 ಅದು ಒಂದು ಸರ್ತಿ ಅಲ್ಲ, ಯಾವಾಗ ಸಿಕ್ಕಿದ್ರು ಮತ್ತೆ ಮತ್ತೆ ನಮಸ್ಕಾರ ಮಾಡುವ ಈ ಸಹಜವಾದ ಒಂದು ಪ್ರಾಣ ಉತ್ಥಾನ ಆಗುವುದನ್ನು ಪ್ರತಿ ಸರ್ತಿ ತಣಿಸಿದ್ರಿಂದಾಗಿ ಆತನ ಆಯುಷ್ಯ ವೃದ್ಧಿ ಆಯಿತು ಅಂತ. ಆ ರೀತಿ ವೃದ್ಧಿ ಹೊಂದಿದವನು ವ್ಯರ್ಥ ಮಾಡಲಿಲ್ಲ. ಕೆಲವೊಮ್ಮೆ ನಮಗೆ ಸಮಯ ಬೇಕು ಅಂತ ಗಲಾಟೆ ಮಾಡಿದ್ದಕ್ಕೆ ಸಮಯ ಸಿಕ್ಬಿಡುತ್ತೆ. ಆಮೇಲೆ ಅದನ್ನು ಏನು ಮಾಡಬೇಕು ಅಂತ ಉಪಾಯ ಇರುವುದಿಲ್ಲ, ಮೊದಲೇ ಅದಕ್ಕೊಂದು ಪ್ಲ್ಯಾನ್ ಇರುವುದಿಲ್ಲ ಏನು ಮಾಡಬೇಕಿದೆ ಅಂತ. ಕೊನೆಗೆ ಅದು ವ್ಯರ್ಥ ಆಗುತ್ತೆ. ಈಚೆಯಿಂದ ಅವ್ರ ಹತ್ರ ಕಸಿದುಕೊಂಡದ್ದು ಆಯಿತು, ನಾವು ಅದನ್ನು ಬಸಿದು ಹಾಳು ಮಾಡಿದ್ದು ಆಯಿತು. ಅದು ಆಗದ ಹಾಗೆ ಎಚ್ಚರ ಹೇಗಿರಬೇಕು ಅನ್ನೋದಕ್ಕೆ ಈ ಕಥೆ ನಿರೂಪಣೆ ಮಾಡುವ ಹಾಗೆ ಅತ್ಯಂತ ನಿಷ್ಠೆಯಿಂದ ತಪಸ್ಸು ಮಾಡಲಿಕ್ಕೆ ಶುರು ಮಾಡಿದ. ಯುಗಗಳೇ ಜಾರಿ ಹೋದವು, ಅವನು ಹೇಳಲಿಲ್ಲ. ಹೇಳ್ತಾರೆ ಎಲ್ಲ ಥರದ ತಪಸ್ಸಿನ ಭಂಗಕ್ಕೆ ಕಾರಣವಾಗುವ ಘಟನೆಗಳು ಅವನ ಮುಂದೆ ನಡೆದರು. ಎಲ್ಲರೂ ಸೊಂಟ ಉಳುಕಿಸಿಕೊಂಡು ಹೋದರು, ಕಿತ್ತಾಡಿ ಕೂಗಾಡಿ ಗಂಟ್ಲು ನೋವು ಮಾಡಿಕೊಂಡ್ರು. ಯಾವ ರೀತಿಯಿಂದಲೂ ಅವನನ್ನು ಅಲ್ಲಾಡಿಸ್ಲಿಕ್ಕಾಗಲಿಲ್ಲ. ಸಂದಧೇಸ್ತ್ರಂ, ಕೊನೆಗೆ ಕಾಮನೇ ಬಂದು ತನ್ನ ಪಂಚ ಪುಷ್ಪ ಬಾಣಗಳನ್ನು ಬಿಟ್ಟು ಕೂಡ ಅದೆಲ್ಲವೂ ಮೋಘಂ ವ್ಯರ್ಥವಾಗಿ ಹೋಯಿತು. ವಿಸಸರ್ಜ ತಥೋ ಬಾಣಂ. ಈ ಎಲ್ಲ ನಡೆದ ಮೇಲೂ ಕೂಡ ಅವನ ಪ್ರತಿಕ್ರಿಯೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲದೇ ಇದ್ದಾಗ ತಪಸ್ಸಿಗೆ ಪ್ರತಿರೂಪವೆನಿಸಿದ ನಾರಾಯಣ ಅನುಗ್ರಹಾಯ ವಿರಾಸೀತ್ ನರನಾರಾಯಣೋ ಹರಿಹಿ. ಅಲ್ಲಿ ನಾರಾಯಣ ಆವಿರ್ಭವಿಸಿದ, ನರನ ಜೊತೆಗೆ ಆವಿರ್ಭವಿಸಿದ. ಇಬ್ಬರು ಜೊತೆಯಾಗಿ ಕಂಡಿದ್ದಾರೆ. ಕಂಡು ಭಾರಿ ಆಶ್ಚರ್ಯ ಆಯಿತು, ಅವನಿಗೆ ಸಂತೋಷವಾಯಿತು. ಉತ್ಥಾಯ ಪ್ರಾಂಜಲಿ, ಬೇರೆ ಎಲ್ಲ ಬಂದಾಗ ಅಲ್ಲಾಡಲೇ ಇಲ್ಲ. ದೇವರು ಬಂದಾಗ ತಕ್ಷಣ ಎಲ್ಲ ಅವನಿಗೆ ಉಳಿದಿದ್ದೆಲ್ಲ ಸಣ್ಣದಾಗಿ ಹೋಯಿತು. ಯಾಕಂದರೆ ಅದನ್ನೇ ನೋಡಲಿಕ್ಕೆ ಇಷ್ಟೊತ್ತು ಕಾದಿದ್ದು ಎದುರುಗೊಂಡ. ಔತ್ಸುಕ್ಯಾತ್, ಇಷ್ಟು ಅವನ ಉತ್ಸಾಹ ಎಂದರೆ ಒಂದು ಕ್ಷಣವೂ ಕೂಡ ಆ ಕ್ರಿಯೆಯಲ್ಲಿ ತನ್ನನ್ನು ಮರೆತು ಇದೊಂದು ಮಾಡಬೇಕಲ್ಲ ಅಂತಲ್ಲ, ಪ್ರತಿ ಕ್ಷಣದಲ್ಲೂ ತನ್ನ ಇರುವಿಕೆಯನ್ನು ಅನುಭವಿಸ್ತಾ ಭಗವಂತನ ಪಾದ್ಯ ಅರ್ಘ್ಯ ಆಚಮನಾದಿಗಳನ್ನು ಕೊಟ್ಟು ಸಂತೋಷಪಡಿಸಿದ. ತುಂಬ ಚೆನ್ನಾಗಿ ಸ್ತೋತ್ರ ಮಾಡ್ತಾನೆ. ತಸ್ಮೈ ನಮೋ ಭಗವತೆ ಪುರುಷಾಯ ಭೂಮ್ನೆ ವಿಶ್ವಾಯ ವಿಶ್ವಗುರವೇ ಪರದೇವತಾಯಿ ನಾರಾಯಣಾಯ ಋಷಯೇ ಚ ನರೋತ್ತಮಾಯ ಹಂಸಾಯ ಸಂಯತಗಿರೆ ನಿಗಮೇಶ್ವರಾಯ. ಷಡ್ಗುಣೈಶ್ವರ್ಯ ಸಂಪನ್ನನಾದ ಪರಮಪುರುಷನೆನಿಸಿದಂತಹ ಎಲ್ಲ ಶಕ್ತಿಗಳಿಗಿಂತ ಉತ್ತಮವಾಗಿ ವ್ಯಾಪಿಸಿಕೊಂಡ ವಿಶ್ವದ ಪ್ರತಿಯೊಂದು ಚಟುವಟಿಕೆಗಳನ್ನು ನಡೆಸುತ್ತಾ ಅದಕ್ಕೆ ಮಾರ್ಗದರ್ಶನ ನೀಡುವ ಗುರುವೆನಿಸಿ ಎಲ್ಲ ದೇವತೆಗಳಿಗಿಂತ ಮಿಗಿಲಾದ ದೇವತೆ ಎನಿಸಿ ಅವರನ್ನೆಲ್ಲ ತಮ್ಮ ತಮ್ಮ ಕಾರ್ಯದಲ್ಲಿ ನಡೆಸುವ ಗುಣಗಳೇ ಮೈವೆತ್ತು ಬಂದ ದೋಷಗಳ ಸ್ಪರ್ಶವೂ ಇಲ್ಲದ ಜ್ಞಾನದ ತುತ್ತ ತುದಿಯನ್ನು ಏರಿರುವ ಉತ್ತಮರೆನಿಸಿದ ನರರಲ್ಲಿ ಮತ್ತಷ್ಟು ಬಲವನ್ನು ತುಂಬಿರುವ ಎಲ್ಲವನ್ನು ಮಾಡಿಯೂ ಎಲ್ಲದರಿಂದ ದೂರವೆನ್ನುವಂತೆ ಹಂಸನಾಗಿ ಪರಮಹಂಸನೆ ಅನ್ನುವ ಸ್ಥಿತಿಯಲ್ಲಿ ನಿಂತು, ಅಂದರೆ ಈಗ ಅದು ನಾರಾಯಣ ರೂಪ, ಎಲ್ಲವನ್ನು ತೊರೆದು ನಿಂತ ರೂಪ. ಮಾತನ್ನು ಎಷ್ಟು ನಿಯಂತ್ರಣದಲ್ಲಿಟ್ಟುಕೊಂಡು ಬೇಕಾದ ಆಡಿದ ಮಾತು ಮಾತ್ರ ತೂಕದ್ದು, ಬೇಡವಾದ ಮಾತಿಗೆ ಇದೇ ಅವಕಾಶವೇ ಇಲ್ಲ ಅನ್ನುವಂತೆ ನಿಂತಿರುವ ಎಲ್ಲ ನಿಗಮಗಳಿಂದ ತುತಿಸಲ್ಪಡುವಂತಹ ನಿನಗೆ ನನ್ನ ನಮಸ್ಕಾರ ಅಂತ ಸ್ತೋತ್ರ ಮಾಡ್ತಾರೆ. ಈ ಸ್ತೋತ್ರ ಕೇಳಿ ಭಗವಂತನಿಗೆ ಬಹಳ ಸಂತೋಷ ಆಗುತ್ತೆ. ಸಂತೋಷ ಆಗಿ ಭಗವಂತ ನಿನಗೆ ಏನು ಬೇಕು ಅಂತ ಕೇಳ್ತಾನೆ. ಸಂತೋಷ ಆಯಿತು, ನೀನೇನು ಕೇಳಿದ್ರು ಕೊಡ್ತೇನೆ ಅಂತ. ಅದಕ್ಕೆ ಅಥ
ಅಪಿ ಅಂಬುಜ ಪತ್ರಾಕ್ಷ ಪುಣ್ಯಶ್ಲೋಕ ಶಿಖಾಮಣಿ ಈಕ್ಷೆ ಮಾಯಾಂ ಯಯಾಲೋಕಃ ಸಪಾಲೋ ವೇದ ತದ್ಭಿದಾಂ. ಈ ಇಡೀ ಜಗತ್ತನ್ನು ನುಂಗಿ ನೊಣೆಯುವ ಮಾಯೆಯ ಒಂದು ದರ್ಶನ ನನಗೆ ಆಗಬೇಕು. ಯಾಕೆಂದರೆ ಎಲ್ಲ ನಾಶ ಆಗುವುದು ಮಾಯೆಯಿಂದಾಗಿ. ಅದು ಏನು? ಲೋಕದಲ್ಲಿ ಬಹಳ ಏನೇನೋ ಮಾತುಗಳಿವೆ ಈ ಮಾಯೆಯ ಕುರಿತಾದ ಸಂಗತಿಗಳು. ಆದರೆ ಅದು ಎಲ್ಲಿಂದ ಬಂತು, ಹೇಗೆ ಬಂತು, ಯಾಕೆ ಬಂತು, ನನಗೆ ಅದು ನೀನು ಮಾತಿನಿಂದ ಹೇಳುವುದಲ್ಲ, ನನಗದನ್ನು ಅನುಭವಿಸಬೇಕು, ಅದನ್ನು ನೋಡಬೇಕು ಅಂತ. ದೇವರು ಆಯಿತು ನಿನಗೆ ದರ್ಶನ ಆಗುತ್ತೆ ಅಂತ ಹೇಳಿ ಮರೆಯಾಗ್ತಾರೆ. ಅವನು ತಥೇತಿ ಸಸ್ಮಯಂ ಪ್ರಾಗಾತ್ ಬದರ್ಯಾಶ್ರಮಮೀಶ್ವರ ತಮೇವ ಚಿಂತಯನ್, ಅದನ್ನೇ ಯೋಚನೆ ಮಾಡ್ತಾ ಕೂತು ಪರಮಾತ್ಮನ ಅರ್ಕ ಅಗ್ನಿ ಸೋಮ ಅಂಬು ಭೂ ವಾಯು ವಿಯತ್ ಆತ್ಮಸು ಎಲ್ಲ ಕಡೆಯಲ್ಲಿರುವ ಭಗವಂತನನ್ನು ಚಿಂತಿಸ್ತಾ ಕೂತಿದ್ದ. ಪಂಚಭೂತಗಳಲ್ಲಿ ಆತ್ಮದಲ್ಲಿ ಅದರಂತೆ ಇನ್ನುಳಿದ ಏನೇನು ಅಪರೂಪದ ಭಗವತ್ ಪ್ರತೀಕಗಳಿವೆಯೋ ಅಲ್ಲೆಲ್ಲ ಕಡೆಯಲ್ಲೂ ಭಗವಂತನನ್ನು ಚಿಂತಿಸ್ತಾ ಕೂತಿದ್ದ. ಇದ್ದಕ್ಕಿದ್ದಂತೆ ಒಂದು ಸರ್ತಿ ಭಾವದ್ರವ್ಯೈ ಅಪೂಜಯತ್, ಬಹಳ ಚಂದ, ಅವನು ನಿತ್ಯ ಪೂಜೆ ಮಾಡ್ತಿದ್ದ, ಭಾವದ್ರವ್ಯದಿಂದ ಪೂಜೆ ಮಾಡ್ತಿದ್ದ. ಭಕ್ತಿಯಿಂದ ಸೃಷ್ಟಿ ಮಾಡಿದ ತನ್ನದೇ ಆದ ಅಂತರಂಗದ ಪ್ರಪಂಚವನ್ನು ಭಗವಂತನಿಗೆ ಒಪ್ಪಿಸಿ ಮೆಚ್ಚಿಸ್ತಾ ಇದ್ದ. ಒಂದು ಸರ್ತಿ ಕೊನೆಗೆ ಅವನು ಭಕ್ತಿಯಿಂದ ಪರಿಪುಲತನಾಗಿ ಯಾವುದು ಮೊದಲಾಗಬೇಕು ಯಾವುದು ನಂತರ ಆಗಬೇಕು ಗೊತ್ತಿಲ್ಲದೆ ದೇವರಿಗೆ ಏನೂ ಮಾಡ್ತಿದ್ದ. ಆದರೆ ಅದು ಎಲ್ಲವೂ ಪ್ರೀತಿಯಿಂದ ಇತ್ತು. ಪೂರ್ತಿ ಮರೆತು ತಲ್ಲೀನನಾಗಿ ಬಿಟ್ಟಿದ್ದ. ಇದ್ದಕ್ಕಿದ್ದಂತೆ ಅವನಿಗೆ ಪುಷ್ಪಭದ್ರಾ ತಟ ಅನ್ನುವ ನದೀ ತೀರದಲ್ಲಿ ಅವನು ಸಂಧ್ಯೆಯನ್ನು ಮಾಡ್ತಾ ಇರಬೇಕಾದ್ರೆ ಗಾಳಿ ಬಂತು. ಬೀಸಿದ ಗಾಳಿ, ಅದರ ವರ್ಣನೆಯನ್ನು ಕೇಳಿದರೆ ಒಂದು ಸರ್ತಿ ನಾವು ಆ ಲೋಕಕ್ಕೆ ಹೋಗಿ ಬರ್ತೇವೆ. ಇವತ್ತಿನ ಎಷ್ಟೆಷ್ಟೋ ಇಮ್ಯಾಜಿನರಿ ಐಗಳ ಮೂಲಕ ಕಂಡುಕೊಂಡಂತಹ 2012 ಇಂಥದ್ದೆಲ್ಲ ನೋಡಿದರೆ ಅದು ಇದರ ಮುಂದೆ ಎಂಥದೂ ಅಲ್ಲ. ಇದರ ಯೋಚನೆಯ ಮುಂದೆ ನಾವು ಹೀಗೆಲ್ಲ ಕಲ್ಪಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ಚಂದದ ಒಂದು ವರ್ಣನೆಯನ್ನು ವ್ಯಾಸರು ಇಲ್ಲಿ ಮುಂದೆ ಮಾಡ್ತಾ ಹೋಗ್ತಾರೆ. ಅವನು ಇದ್ದಕ್ಕಿದ್ದಂತೆ ಗಾಳಿ ಬೀಸಿತು, ಆ ಚಂಡ ಶಬ್ದಕ್ಕೆ ಕಿವಿ ನೆಟ್ಟಗಾಯಿತು. ಮೋಡಗಳೆಲ್ಲ ಕ್ಷಣ ಮಾತ್ರದಲ್ಲಿ, ಆಕಾಶ ತಿಳಿಯಾಗಿ ಏನೂ ಇಲ್ಲ ಅಂತಿದ್ದದ್ದು ಒಂದೇ ಸಮನೆ ಇದ್ದಕ್ಕಿದ್ದಂತೆ ಸುಡು ಬಿಸಿಲಿಂದ ನೆತ್ತಿ ಒಡೀತಾ ಇತ್ತು ಅನ್ನೋದು ಕತ್ತಲೆಯಾಗಿ ಏನೂ ಕಾಣದಾಗಿ ಹೋಯಿತು. ಅಕ್ಷಸ್ಥವಿಷ್ಠಾ ಮುಮುಚುಹು ತಡಿದ್ಭಿಹಿ ಸ್ವನಂತಂ ಉಚ್ಚೈಹಿ ಅಭಿ ವರ್ಷಧಾರಾ. ಇದ್ದಕ್ಕಿದ್ದಂತೆ ಸಿಡಿಲು ಗುಡುಗುಗಳಿಂದ ಕೂಡಿದ ದೊಡ್ಡ ದೊಡ್ಡ ಮುಸಲದಂತಹ ಧಾರೆಯ ಮಳೆಯ ಹನಿಗಳು ಭೂಮಿಯ ಕಡೆಗೆ ವ್ಯಾಪ್ತವಾಗಿ ಆವರಿಸಿಕೊಳ್ಳಿಕ್ಕೆ ಶುರುವಾಯಿತು. ಗಾಳಿಯು ವೇಗದಿಂದ ನೀರನ್ನೆಲ್ಲ ತನ್ನ ಒಡಲಲ್ಲಿ ತುಂಬಿಕೊಂಡು, ಅಂದರೆ ಮೇಲಿಂದ ಬರುವ ನೀರಲ್ಲ, ಕೆಳಗೆ ಬಿದ್ದ ನೀರನ್ನು ಗಾಳಿ ಎತ್ಕೊಂಡು ಬರ್ತಾ ಇದೆ. ಎತ್ಕೊಂಡು ಬಂದು ಒಂದರ ಮೇಲೆ ಒಂದು ಹೊಡಿತಾ ಇದೆ. ಬೆಟ್ಟಗಳು ಹೊಡಿತಾ ಇದೆ, ಬೆಟ್ಟಗಳು ಸುರುಳಿ ಸುತ್ತಿ ಇನ್ನೊಂದು ಬೆಟ್ಟಕ್ಕೆ ಹೊಡಿತಾ ಇದೆ. ಹೀಗೆ ಪರಸ್ಪರ ಬಹಿಶ್ಚಾದ್ಭಿಹಿ ದ್ಯುಭಿರ್ಘನೈಹಿ, ಕೆಳಗಿನಿಂದ ಸಿಡಿಲು ಮೇಲಕ್ಕೆ ಹೊಡಿತಾ ಇದೆ, ಮೇಲಿನಿಂದ ಸಿಡಿಲು ಕೆಳಕ್ಕೆ ಹೊಡಿತಾ ಇದೆ. ಹೀಗೆ ಪರಸ್ಪರ ಎಲ್ಲವೂ ಕೂಡ ಒಂದಕ್ಕೊಂದು ಹೊಡೆದಾಟದಲ್ಲಿ ಇವನೂ ಕೂಡ ಕೊಚ್ಚಿ ಹೋದ. ನೋಡ್ತಾ ಇದ್ದಾನೆ ತನ್ನ ನದಿ, ತನ್ನ ದಂಡೆ, ತಾನು ಕೂತ ಜಾಗ ಎಲ್ಲ ಕಿತ್ಕೊಂಡು ಅಯೋಮಯವಾಗಿ 4 ದಿಕ್ಕುಗಳನ್ನು ಕೂಡ ಕ್ಷಣ ಮಾತ್ರದಲ್ಲಿ ನೋಡ್ತಾನೆ ಇದ್ದಾನೆ ನಿರಂತರ. ಒಂದು ಕಡೆ ಅಗ್ನಿ ಸುಡ್ತಾ ಇದೆ. ಆ ಅಗ್ನಿ ಸುಡ್ತಾ ಇದೆ ಅಂದರೆ ಅಗ್ನಿಯು ಜ್ವಾಲೆಯ ರೂಪದಲ್ಲಿರಬೇಕಲ್ಲ, ಅದು ಆವರ್ತ ರೂಪದಲ್ಲಿದೆ. ಸುರುಳಿ ಸುತ್ತಿದ ಅಗ್ನಿಯ ಮಧ್ಯದಲ್ಲಿ ಆತ ಸಿಕ್ಕಿ ಹಾಕಿಕೊಂಡಿದ್ದಾನೆ. ಜೋರಾಗಿ ಅದು ಹೋಗಿ ಒಂದೊಂದು ಬಂಡೆಗೆ, ಗುಡ್ಡಕ್ಕೆ, ಈ ಮೋಡಗಳಿಗೆ ಬಡಿದು ಅವನನ್ನು ಮೇಲೆ ಕೆಳಗೆ ಮಾಡ್ತಾ ಇದೆ. ಸಾವಿರಾರು ವರ್ಷಗಳ ಕಾಲ ಅವನಿಗೆ ಆ ಅನುಭವ, ಆ ಕ್ಷಣದಲ್ಲಿ ಆದ ಅನುಭವ, ನಾನು ಇಂತಹ ಸಾವಿರಾರು ವರ್ಷಗಳ ಅನುಭವವನ್ನು ಈ ಹೊತ್ತಿನಲ್ಲಿ ಅನುಭವಿಸ್ತಾ ಇದ್ದೇನೆ ಅಂತ. ಇದು ಕನಸಿನಲ್ಲಿ ಇರುತ್ತೆ. ಕೆಲವೊಮ್ಮೆ ನಮಗೆ 5 ನಿಮಿಷದ ನಿದ್ದೆಯಲ್ಲಿ ಒಂದು 20 ವರ್ಷದ ಕತೆ ಹಾಗೆ ಪಾಸಾಗಿರುತ್ತೆ. ನಾವು 20 ವರ್ಷ ಕಳೆದೆವು ಅನ್ನುವ ಅನುಭವ ನಮಗೆ ಆ ಹೊತ್ತಿನಲ್ಲಿ ಆಗುತ್ತೆ. ಅಂದರೆ ಆ ರೀತಿ ಕ್ಷಣದಲ್ಲಿ ಯುಗವನ್ನು ಕಾಣುವ ಶಕ್ತಿಯಾಗಿ ಭಗವಂತ ತೋರಿದ ರೂಪದಿಂದ ಆತ ಗಾಬರಿಯಾಗ್ತಾನೆ. ಆದರೆ ಅದು ಅವನನ್ನು ಹಾಗೆ ಎಲ್ಲೆಲ್ಲೋ ಕರ್ಕೊಂಡು ಹೋಗಿ ಕೊನೆಗೆ ತದ್ದರ್ಶನಾತ್ ವೀತ ಪರಿಶ್ರಮೋ ಮುದಾ, ಕೊನೆಗೆ ಒಂದು ಪ್ರದೇಶದಲ್ಲಿ ಅದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಪೂರ್ತಿ ಕತ್ಲೆ, ಎಂಥದ್ದು ಕಾಣಿಸ್ತಾ ಇಲ್ಲ. ತಾನು ಮಾತ್ರ ಸುತ್ತಾ ಇದ್ದೇನೆ, ಓಡ್ತಾ ಇದ್ದೇನೆ, ಎಲ್ಲೋ ಹೋಗ್ತಾ ಇದೆ, ಏನೂ ಕಾಣಿಸ್ತಾ ಇಲ್ಲ. ತನ್ನ ಚಲನೆ ಮಾತ್ರ ಅವನಿಗೆ ಅರ್ಥ ಆಗ್ತಾ ಇದೆ. ಅಂತಹ ಸ್ಥಿತಿಯಲ್ಲಿ ಕೊನೆಗೆ ಒಂದು ಕಡೆ ಪ್ರಾಗುತ್ತರಸ್ಯಾಂ, ಒಂದು ನ್ಯಗ್ರೋಧದ ಪೋತ ಅಂದರೆ ಮರಿ, ಒಂದು ನ್ಯಗ್ರೋಧದ ಗಿಡ. ನಮಗಿಲ್ಲೊಂಥರ ಹೊಸ ಥರದ, ನಮಗೆ ಎಲೆ ಮಾತ್ರ ಗೊತ್ತಿತ್ತು, ಇಲ್ಲಿ ಒಂದು ವಿಶಿಷ್ಟವಾದ ಮಾತು ಹೇಳ್ತಾರೆ. ನ್ಯಗ್ರೋಧ ಪೋತಂ ದದೃಶೆ ಫಲ ಪಲ್ಲವ ಶೋಭಿತಂ, ಹಣ್ಣು ಎಲೆಗಳಿಂದ ತುಂಬಿದ ಒಂದು ಸಣ್ಣ
ನೆಗ್ರೋಧದ ಗಿಡ, ನೆಕ್ ಅಂದರೆ ಕೆಳಕ್ಕೆ, ರೋಹಯತಿ ಚೆನ್ನಾಗಿ ಬಿಳಲನ್ನು ಬಿಡುವಂತಹ ಆಲದ ಮರವನ್ನು ನಾವು ನೆಗ್ರೋಧ ಅಂತ ಹೇಳೋದು. ಆ ಪುಟ್ಟ ನೆಗ್ರೋಧದ ಮರದಲ್ಲಿ ಹಣ್ಣು ಹೂವೆಲ್ಲ ಇದೆ. ಆಗಲೇ ಅವರಿಗೆ ಕಸಿ ಮಾಡಿ ಚೆನ್ನಾಗಿ ಅಭ್ಯಾಸ ಇತ್ತು, 3 ವರ್ಷಕ್ಕೆ ಫಲ ಕೊಡುವಂಥದ್ದು, ಪ್ರಕೃತಿಯ ವಿಶಿಷ್ಟ ನಿಯಮ ಅದು. ಅದರಲ್ಲಿ ಒಂದು ಉತ್ತರದ ದಿಕ್ಕಿಗೆ ಒಂದು ಟೊಂಗೆ ಸರಿದಿತ್ತು. ಪ್ರಾಗುತ್ತರಸ್ಯಾಂ ಶಾಖಾಯಾಂ ತಸ್ಯಾಪಿ ದದೃಶೇ ಶಿಶುಂ. ಆ ಉತ್ತರದ ದಿಕ್ಕಿನಲ್ಲಿ ಚಾಚಿರುವ ಕೊಂಬೆಯ ಅಗಲವಾದ ಎಲೆಯ ಮೇಲೆ ಒಂದು ಪುಟ್ಟ ಮಗು ಮಲಗಿದೆ. ಶಯಾನಂ ಪರ್ಣಪುಟಕೆ ಗ್ರಸಂತಂ ಪ್ರಭಯಾತಮಃ. ಅಲ್ಲಿ ತನಕ ಒಂದು ಚೂರು ಬೆಳಕಿರಲಿಲ್ಲಲ್ಲ, ಈ ಮಗುವನ್ನು ಕಂಡ ಮೇಲೆ ತನ್ನ ಸುತ್ತ ಇದ್ದ ಎಲ್ಲ ಬೆಳಕನ್ನೋದು ಬಾಯಲ್ಲಿ ಹಾಕಿ ನುಂಗುತ್ತಾ ಇದೆ, ತಮಸ್ಸನ್ನೋದು ಹೀರ್ತಾ ಇದ್ದ ಹಾಗೆ ಬೆಳಕು ಎಲ್ಲ ಕಡೆಗೆ ಆವರಿಸಿಕೊಂಡು ತುಂಬಿ ಬರ್ತಾ ಇದೆ. ಈ ಸ್ಥಿತಿಯನ್ನು ನೋಡಿ ಅದರ ವರ್ಣನೆ ಇನ್ನೂ ಹೇಳ್ತಾರೆ. ಮಹಾಮರತಕ ಶ್ಯಾಮಂ, ಮರತಕ ಮಣಿಯ ಬಣ್ಣದಂತೆ, ಅತ್ಯಂತ ಗಿಡಿದ ಮೋಡದ ಮೈಬಣ್ಣದಂತೆ ತುಂಬಿರುವವನು, ಚಂದದ ನಗುವಿನಿಂದ ಕೂಡಿದ ಮೋರೆ, ಉಬ್ಬಿದ ಕೊರಳು, ಅಗಲದ ಎದೆ, ಉದ್ದನೆಯ ಮೂಗು, ಸುಂದರವಾದ ಬಾಗಿರುವ ಬಿಲ್ಲಿನಂತಿರುವ ಹುಬ್ಬು, ಚೆನ್ನಾಗಿ ಉಸಿರು ಬಿಡ್ತಾ ಇದ್ದಂತಹ ಆ ಉಸಿರಾಟಕ್ಕೆ ಇವನು ಒಂದೇ ಸರ್ತಿ ಸೀದ ಉಸಿರಾಟಕ್ಕೆ ಒಳಗೆ ಹೋಗಿ ಮತ್ತೆ ಹೊರಗೆ ಬಂದ. ಮುಂದೆ ಮತ್ತೆ ಹೇಳ್ತಾರೆ ಅದನ್ನು. ಅವನು ಹೃದಯ, ಆಮೇಲೆ ಮನಸ್ಸನ್ನು ಸೆಳೆಯುವಂತಹ ನಗು, ಪದ್ಮಗರ್ಭಾರುಣಾಪಾಂಗಂ ಹೃದಯ ಹಾಸಾವಲೋಕನಂ. ಕಣ್ಣಿನಲ್ಲಿ ನಗ್ತಾ ಇದ್ದಾನೆ, ಮುಖದಲ್ಲಿ ಮಾತ್ರ ಅಲ್ಲ, ಕಣ್ಣು ನಗುತ್ತಾ ಇದೆ. ಆ ನಗುವನ್ನು ಇವನು ಆಸ್ವಾದಿಸಿ ಮುಖೇ ನಿಧಾಯ ವಿಪ್ರೇಂದ್ರ ಧಯಂತಂ ವೀಕ್ಷ ವಿಸ್ಮಿತಃ. ಅತ್ಯಂತ ಚಲುವಾದ ಕಾಲಿನ ಬೆರಳನ್ನು ಕೈಗಳ ಬೆರಳುಗಳ ನಡುವೆ ಒತ್ತಿ ಹಿಡಿದು ಉನ್ನೀಯ ಚರಣಾಂಬುಜಂ ಬಾಯಿಗೆ ಹಿಡಿದು ಗಟ್ಟಿಯಾಗಿ ಧಯಂತಂ ಚೀಪ್ತಾ ಇದ್ದಾನೆ ಬಾಯನ್ನು. ಆ ಚೀಪುವ ರೀತಿಯನ್ನು ನೋಡಿ ಇವನಿಗೆ ಪ್ರಹೃಷ್ಟ ರೋಮ, ಮೈಯೆಲ್ಲ ಜುಮ್ಮಂದು ರೋಮ ಎಲ್ಲ ನಿಟಾರನೆ ನಿಂತು ಬಿಟ್ಟಿತು. ಎಲ್ಲ ಅಲ್ಲಿಯ ತನಕ ಏನೆಲ್ಲ ಸುಸ್ತಾಗಿ ಒದ್ದಾಡಿ ಕರಗಿ ನರಳಿ ಬೆಂಡಾಗಿ ಹೊರಗಿ ಹೋಗಿದ್ನೋ ಅದೆಲ್ಲ ಕರಗಿ ಹೋಯಿತು. ನೋವು ಕ್ಷಣ ಮಾತ್ರದಲ್ಲಿ ಪರಿತುಷ್ಟ ಪ್ರೋತ್ಫುಲ್ಲ ಹೃದಯ ಕಮಲ ಅರಳಿತು, ಕಣ್ಣುಗಳು ಅರಳಿದವು. ಅವನನ್ನು ನೋಡ್ತಾ ಇದ್ದರೆ ಎಷ್ಟು ನೋಡಿದರೂ ಸಾಕು ಅಂತ ಅನ್ನಿಸದ ರೀತಿಯ ಹತ್ತಿರಕ್ಕೆ, ಬಾಲಕನ ಹತ್ತಿರಕ್ಕೆ ಹೋಗಿ ಅಲ್ಲಿ ಬಾಯಿ ನೋಡುತ್ತಾನೆ. ಅದರಲ್ಲಿ ಮಹಾಂತಿ ಭೂತಾನಿ, ತಾನೆಲ್ಲ ಏನೇನು ಹೊರಗಡೆ ಕಂಡಿದ್ನೋ ಅದಷ್ಟೂ ಮತ್ತು ಒಳಗಡೆ ಕಾಣಿಸ್ತಾ ಇದೆ. ಅವನು ಬಹಳ ವರ್ಷಗಳ ಅಯುತಾಯುತಂ 10,000 × 10,000 ಇನ್ನೂ ಮತ್ತು ಕೋಟಿಶಃ ಅಷ್ಟು ವರ್ಷಗಳ ಕಾಲದ ಪ್ರಳಯ ಅಂದರೆ ಅದು ಒಂದು ದಿವಸದಲ್ಲಿ ಒಂದು ಕ್ಷಣದಲ್ಲಿ ಕರೆಂಟ್ ಹೊಡೆದಾಗ ಬರುವುದಲ್ಲ, ಅದು ನಿರಂತರ ಒಂದು. ಯಾಕೆಂದರೆ ಎಲ್ಲವೂ ಪುಡಿಯಾಗಬೇಕು, ಎಲ್ಲವೂ ಡಿಸ್ಮ್ಯಾಂಟ್ಲ್ ಆಗಬೇಕು. ಪ್ರತಿ ಕಣ ಒಂದು ಸತ್ವ ರಜಸ್ಸು ತಮಸ್ಸು ಅನ್ನೋದು ಎಲ್ಲವೂ ಮತ್ತೆ ಪರಿಸ್ಪಂದ ಆಗೋದಕ್ಕೆ ಮೂಲ ಸ್ಥಿತಿಗೆ ಹೋಗಬೇಕಲ್ಲ. ಸಮಸ್ಥಿತಿಗೆ ಬಂದ ಮೇಲೆ ಪ್ರಳಯ, ವಿಷಮ ಸ್ಥಿತಿಗೆ ಬಂದರೆ ಸೃಷ್ಟಿ. ಆದ್ದರಿಂದ ಸೃಷ್ಟಿ ಮತ್ತೆ ಆಗಬೇಕು ಅಂದರೆ ಅದೆಲ್ಲ ಸಮಸ್ಥಿತಿಗೆ ಬರಬೇಕು. ಅಲ್ಲಿಯ ತನಕ ಹೋಗುವ ಆ ಸ್ಥಿತಿಯನ್ನೆಲ್ಲ ಕಂಡು ತಂ ಬಾಲಕಂ ವೀಕ್ಷೆ ನೇತ್ರಾಭ್ಯಾಂ ದಿಷ್ಟಿತಂ ಹೃದಯ. ಆ ನೋಡಿದ ರೂಪ ಕಣ್ಣಿನಲ್ಲಿ ಹಾಗೆ ಅಚ್ಚೊತ್ತಿ ಕುಳಿತದ್ದು ಹೃದಯಕ್ಕೆ ಇಳಿದು ನಿಂತಿದೆ. ಅತಿ ಸಂಹೃಷ್ಟ ಅಧೋಕ್ಷಜಂ ದೃಷ್ಟ ಕೊನೆಗೆ ಸೀದಾ ಅದರ ಬಾಯೊಳಗೆ ಹೋಗಿಬಿಟ್ಟ. ಬಾಯೊಳಗೆ ಹೋದವನೇ ಅಂತರ್ಧದೆ ಅದರೊಳಗೆ ಮರೆಯಾಗಿಬಿಟ್ಟ. ಅವನಿಗೆ ನಾನು ಎಲ್ಲಿದ್ದೇನೆ ಅಂತ ಗೊತ್ತಾಗಲಿಲ್ಲ. ಸ್ವಲ್ಪ ಹೊತ್ತಾದಮೇಲೆ ತಂ ಅನ್ವಥವಟೋ ಬ್ರಹ್ಮನ್ ಸಲಿಲಂ ಲೋಕ ಸಂಪ್ಲುತಂ, ಬಾಯೊಳಗೆ ನೀರಿನ ರಾಶಿಯ ಮಧ್ಯದಲ್ಲಿ ಎಲ್ಲೋ ಸೇರಿಕೊಂಡಿದ್ದಾನೆ. ಕೊನೆಗೆ ಕ್ಷಣಾದಸ್ಯ ಸ್ವಾಶ್ರಮೇ ಪೂರ್ವವತ್ ಸ್ಥಿತಃ. ಎಲ್ಲ ಹಾಗೆ ಎಲ್ಲ ಒದ್ದಾಡ್ತಾ ಇದ್ದಾನೆ ಅಂತ ಮತ್ತೆ ಕಣ್ಣು ತೆಗೆದರೆ ತನ್ನ ಆಶ್ರಮದಲ್ಲಿ ಕೂತಿದ್ದಾನೆ. ಅಲ್ಲಿ ತನಕ ಸುತ್ತು ಹೊಡೆದು ಜಗತ್ತೆಲ್ಲ ಸುತ್ತಾಡಿ ಇನ್ನು ಯಾವಾಗ ವಾಪಸ್ ನನ್ನ ಆಶ್ರಮಕ್ಕೆ ಹೋಗ್ತೇನೆ ಅಂತ ಅನ್ನಿಸ್ಬೇಕು ಅನ್ನುವ ಹಾಗೆ ಪರಿಸ್ಥಿತಿ ಬಂದಿದೆ. ಆದರೆ ಭಗವಂತನ ಎಚ್ಚರ ನಿರಂತರ ದರ್ಶನದ ರೂಪದಲ್ಲಿ ಇತ್ತು. ಆದ್ದರಿಂದ ಅದನ್ನು ಸಂತೋಷವಾಗಿ ಅನುಭವಿಸಿ ಭಗವಂತನಿಗೆ ನಮಿಸಿ, ನಿನ್ನ ದರ್ಶನ ಕೊಟ್ಟದ್ದಕ್ಕೆ ನಾನು ಎಷ್ಟು ಬಾಯಿಯಲ್ಲಿ ಏನು ಹೇಳಿ, ಯಾಕೆಂದರೆ ಇದನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ವ್ಯಾಸರಾದ್ರಿಂದಾಗಿ ಇಷ್ಟು ವಿಷಯ ಹೇಳಿದ್ದಾರೆ. ಇದು ನಮ್ಮ ಅಕಸ್ಮಾತ್ ಒಳಗಿನಿಂದ ಅನುಭವಕ್ಕೆ ಬಂದರೆ ಇದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಲ್ಲ. ಇದು ನಮ್ಮೊಳಗೆ ನಡೆದ ನಮ್ಮದೇ ಆದ ಒಂದು ವಿಶಿಷ್ಟವಾದ ಅನುಭವ. ಹಾಗೆ ಅವನು ಭಗವಂತನಿಗೆ ಕೃತಜ್ಞತೆ ಅರ್ಪಿಸ್ತಾನೆ. ಇಂತಹ ಅನುಭವವನ್ನು ಪಡೆದ ಸ್ಥಿತಿಯಲ್ಲಿ ಅವನು ಧ್ಯಾನಕ್ಕೊಂದು ಸರ್ತಿ ಕೂತಿದ್ದ. ನಿತ್ಯ ಅದನ್ನೇ ಮತ್ತೆ ಮತ್ತೆ ಧ್ಯಾನ ಮಾಡ್ತಾಯಿದ್ದ. ಈ ಮಾಯೆ ಅನ್ನೋದು ಎಲ್ಲರನ್ನು ಯಾವ ಕ್ಷಣಕ್ಕೆ ಬೇಕಾದರೂ ಹೇಗೆ ಬೇಕಾದರೂ ಸುಳಿದು ತಿಂದು ಹಾಕುತ್ತೆ. ಅದರಿಂದಾಗಿ ಇದರ ಬಗ್ಗೆ ಭಗವಂತ ನನಗೆ ಅರಿವು ಮಾಡಿಕೊಡಬೇಕು, ಮಮ ಮಾಯಾ ದುರತ್ಯಯ ಅಂತ ಹೇಳಿದ್ದು ಸುಳ್ಳಲ್ಲ ಅಂತ ಧ್ಯಾನಿಸ್ತಾ ಇರುವಾಗ ಪಾರ್ವತಿ ಮತ್ತು ಪರಮೇಶ್ವರರಿಬ್ಬರು ಹೋಗುವ ದಾರಿಯಲ್ಲಿ ಇವನು ಧ್ಯಾನ ಮಾಡ್ತಾ ಇರೋದು ನೋಡಿ ಎಷ್ಟು ತಲ್ಲೀನನಾಗಿದ್ದಾನೆ. ಭಗವಂತನನ್ನು ಅವನು ಪ್ರಳಯ ಕಾಲದ, ಯಾಕೆಂದರೆ ಪ್ರಳಯದ ಒಂದು ಹಂತದ ತನಕ ಲೀನವಾಗುವ ಶಕ್ತಿಯಾಗಿ ರುದ್ರದೇವನೇ ತಾಂಡವಾಡಿ ಇಡೀ ಎಲ್ಲವನ್ನು ತಂದಿಡುದು. ಕೊನೆಗೆ ಅವನೂ ಕೂಡ ಅದರಲ್ಲಿ ಮೇಲಿನ ತತ್ವದಲ್ಲಿ ಮುಳುಗುವವನಾದ್ರಿಂದಾಗಿ ಇವನು ಅದಕ್ಕಿಂತ ಆಚೆದ್ದೊಂದು ನೋಡಿ ಬಂದಿದ್ದಾನೆ.
ಇದರ ಬಗ್ಗೆ ಅವನ ಎಕ್ಸ್ಪೀರಿಯನ್ಸನ್ನು ಒಂದು ಸರ್ತಿ, ಅಂದರೆ ಅದಕ್ಕಿಂತ ಹೆಚ್ಚು ಅವನನ್ನು ಮಾತಾಡಿಸಿ ಬರಬೇಕು ಅಂತ ಇಬ್ಬರು ಮಾತಾಡಿಕೊಂಡು ಅಲ್ಲಿ ಬರ್ತಾರೆ. ಬಂದು ಅವನನ್ನು ಮಾತಾಡಿಸ್ತಾರೆ. ಅವನಿಗೆ ಎಚ್ಚರವೇ ಇಲ್ಲ. ಕೊನೆಗೆ ತಾನು ಮನೋಭಿಮಾನಿಯಾಗಿ ಅವನ ಆ ಹೃದಯದ ಮಧ್ಯದಲ್ಲಿ ತೆರಳಿ ಅಲ್ಲಿ ತನ್ನ ಪ್ರತಿಬಿಂಬವನ್ನು ತೋರಿಸಿದಾಗ ಇವನಿಗೆ ಎಚ್ಚರ ಆಗುತ್ತೆ. ಎಚ್ಚರ ಆಗಿ ಕೇಳ್ತಾನೆ, ಏನಪ್ಪ, ಏನು ಬೇಕು? ನಿನ್ನನ್ನು ನೋಡಿ ಸಂತೋಷ ಆಯ್ತು, ನಿಮ್ಮನ್ನು ಮಾತಾಡಿಸ್ಬೇಕು ಅಂದರೆ ನೀವು ದೊಡ್ಡವರು ಕಣ್ಣೇ ತೆರೆಯಲ್ಲ ಅಂತಿರಲ್ಲ ಅಂತೆಲ್ಲ ಅವನನ್ನು ಸುಮ್ಮನೆ ಕಾಲು ಎಳಿತಾನೆ. ಆಗ ಅವನು, ಇಲ್ಲ, ನಾನು ಆ ಉದ್ದೇಶ ಅಲ್ಲ, ಗೊತ್ತಾಗಲಿಲ್ಲ ಅಂತ ಹೇಳಿ ಭಗವಂತನನ್ನು ಮಾತನಾಡಿಸಿ ಕಣ್ಣು ತೆರೆದು ಹೊರಗಿನಿಂದಲೇ ಎಲ್ಲ ಅರ್ಘ್ಯ ಪಾದ್ಯ ಆಚಮನ ಇತ್ಯಾದಿಗಳನ್ನು ಒದಗಿಸ್ತಾನೆ. ಒದಗಿಸಿದ ನಂತರ ಏನು ಬೇಕು ಅಂತ ಕೇಳ್ತಾನೆ. ನಮಃ ಶಿವಾಯ ಶಾಂತಾಯ ಸತ್ವಾಯ ಪ್ರಮೃಡಾಯ ಚ ರಜೋಜುಷೇತ ಘೋರಾಯ ನಮಸ್ತುಭ್ಯಂ ತಮೋಜುಷೇ. ಭಗವಂತನ ರುದ್ರದೇವನನ್ನು ಸ್ತೋತ್ರ ಮಾಡ್ತಾನೆ. ಮಂಗಳಮಯನಾದ, ಶಾಂತನಾದ, ಎಲ್ಲ ಸತ್ವಗಳಿಗೆ ಬೆಂಬಲವನ್ನು ನೀಡುವ, ರಕ್ಷಣೆಯ ಹೊರೆಯನ್ನು ಸದಾ ಹೊತ್ತಿರುವ, ತಿರುಗಾಟದ ಹುಡುಕಾಟದ ಕ್ರಿಯೆಗಳಿಗೆ ಕಾರಣನಾಗಿ ರಜಸ್ಸಿನ ಕೆಲಸವನ್ನು ಹೆಚ್ಚು ಹೆಚ್ಚು ರೂಪಿಸುವ, ಆದರೆ ಅತ್ಯಂತ ಘೋರವಾಗಿ ಕಾಣುವ ತಮಸ್ಸನ್ನು ಆರಾಮವಾಗಿ ನುಂಗಿ ನೊಣೆದು ಲೋಕಕ್ಕೆ ಬೆಳಕನ್ನು ನೀಡುವ ನಿನಗೆ ನನ್ನ ನಮಸ್ಕಾರ ಅಂತ ಹೀಗೆ ಹೇಳಿದ ಮೇಲೆ ಒಂದಿಷ್ಟು ಮಾತುಕತೆ ಅಲ್ಲಿ ನಡೆಯುತ್ತೆ. ಕೊನೆಗೆ ಹೇಳ್ತಾನೆ, ವರಮೇತಂ ವೃಣೇಥಾಪಿ ಪೂರ್ಣಕಾಮಾಭಿವರ್ಷಣಾತ್ ಭಗವತ್ಯಚ್ಯುತಾ ಭಕ್ತಿಂ ತತ್ಪರೇಶು ತಥಾ ತ್ವಯಿ. ಭಗವಂತನಲ್ಲಿ ಪರರಾದವರಲ್ಲಿ ಮತ್ತು ನಿನ್ನಲ್ಲಿ ಅನನ್ಯವಾದ ಭಕ್ತಿ ಇರಲಿ ಅಂತ ಅಷ್ಟೇ ಕೇಳ್ತೇನೆ ಹೊರತು ನನಗಿನ್ನೇನು ಬೇಕಿಲ್ಲ. ಯಾಕಂದರೆ ಮಾಯೆಯನ್ನು ನೋಡಿ ಆದಮೇಲೆ ಇನ್ನೇನು ಕೇಳಿದ್ರು ಅದು ಎಲ್ಲಿ ಮತ್ತೆ ಸೆಳೆಯತ್ತೆ ಅನ್ನೋದು ಅರ್ಥ ಆಗಿದ್ದರಿಂದ ಇದೊಂದೇ ಸಾಕು ಅಂತ. ಕಾಮಸ್ತೇಸ್ತು ಮಹರ್ಷೇಸ್ತು ಭಕ್ತಿಮಾನ್ ತ್ವಂ ಅಧೋಕ್ಷಜೆ. ಅಧೋಕ್ಷಜನಲ್ಲಿ ಅನನ್ಯವಾದ ಭಕ್ತಿಮಂತನಾಗು ನೀನು ಅಂತ ಅವನು ಆಶೀರ್ವದಿಸಿ ಹೊರಡುತ್ತಾನೆ. ಇದರ ನಂತರ ಭಾಗವತದ ಆ ಕಥೆಯನ್ನು ಕೇಳುವುದರ ಮಹತ್ವ, ಕಲಿಯುಗದಲ್ಲಿ ಅದು ಹೇಗೆ ಹೇಗೆ ಹರಿದು ಬಂತು ಇತ್ಯಾದಿಗಳನ್ನು ಹೇಳಿ, ದ್ವಾದಶಿಯ ದಿವಸ, ಏಕಾದಶಿಯ ದಿವಸ ವಿಶೇಷವಾಗಿ ಈ ಕಥೆಯನ್ನು ಕೇಳುವುದರಿಂದ ಅವನ ಅಂದರೆ ಅದು ಆದಷ್ಟು ಹೆಚ್ಚು ಸಮಯ ಅದೇ ಕಾರ್ಯದಲ್ಲಿ ಕಥೆಯನ್ನು ಕೇಳುವುದರಲ್ಲೇ ಹೆಚ್ಚು ತೊಡಗಬೇಕು. ಹಾಗೆ ತೊಡಗಿದ್ರಿಂದ ಎಷ್ಟು ದೊಡ್ಡ ಗೊತ್ತಿಲ್ಲದೆ ಮಾಡಿದ ಅಥವಾ ಪ್ರಾರಬ್ಧದ ವಶದಿಂದ ಆದ ಪಾತಕವೂ ಕೂಡ ಆತನನ್ನು ತೊಳೆದು ಭಕ್ತಿಯ ರಸದಲ್ಲಿ ಆತನನ್ನು ಎತ್ತಿ ಹಿಡಿಯತ್ತೆ. ಇನ್ನು ಅನೇಕ ಕ್ರಮಗಳನ್ನು ಹೇಳ್ತಾರೆ, ಹೇಗೆ ಮಾಡಬೇಕು, ಏನು ಮಾಡಬೇಕು, ಯಾವ್ಯಾವ ಪ್ರದೇಶದಲ್ಲಿ ಮಾಡಿದರೆ ಉತ್ತಮ. ಒಂದು ಭಗವಂತನ ಸನ್ನಿಧಾನದಲ್ಲಿ, ಇನ್ನು ಕ್ಷೇತ್ರದ ದೃಷ್ಟಿಯಿಂದ ಪುಷ್ಕರ, ಮಧುರ, ಕುರುಕ್ಷೇತ್ರದಂತಹ ವಿಶಿಷ್ಟವಾದ ಜಾಗಗಳಲ್ಲಿ ಉಪವಾಸ ಮಾಡಿ ಈ ಸಂಹಿತೆಯನ್ನು ಪಾರಾಯಣ ಮಾಡಿದರೂ ಸಾಕು. ಪ್ರಧಾನವಾಗಿ ಸ್ವಲ್ಪ ಆದರೂ ಅರ್ಥ ಆಗಬೇಕು. ಪಾರಾಯಣ ಮಾಡಿದರೂ ಆತ ಮುಂದೆ ಅದರ ಅಧ್ಯಯನವನ್ನು ಮಾಡಲಿಕ್ಕೆ ಬೇಕಾದ ವಿಶಿಷ್ಟವಾದ ಬಲವನ್ನು ಆತ ಪಡೀತಾನೆ ಅಂತ ಹೀಗೆ ಹೇಳಿ ಕೊನೆಗೆ ಉಪಚಿತ ನವಶಕ್ತಿಭಿ ಸ್ವ ಆತ್ಮನ್ಯುಪಚರಿತ ಸ್ಥಿರಜಂಗಮ ಪಾಲನಾಯ ಭಗವತ ಉಪಲಬ್ಧಿ ಮಾತ್ರ ಧಾಮ್ನೇ ಸುರಋಷಭಾಯ ನಮಃ ಸನಾತನಾಯ ಅಂತ ಕೊನೆಯ ಮಾತು ಹೇಳಿ ಕಲಿಮಲ ಸಂಸ್ಕೃತಿ ಕಾಲನಃ. ಈ ಭಗವಂತನೇ ಹೊರಟು ಹೋದ ಮೇಲೆ ಏನು ಅನ್ನುವ ಪ್ರಶ್ನೆಗೆ ಭಾಗವತ ಸಿಕ್ಕಿದ್ದು. ತನ್ನದೇ ಪ್ರತಿಮೆಯಾಗಿ ತಾನು ಕೃಷ್ಣ ಭಾಗವತದಲ್ಲಿಯೇ ನಿಂತು ಭಕ್ತರನ್ನು ಕಲಿಯುಗದಲ್ಲಿ ಉದ್ಧರಿಸ್ತೇನೆ ಅಂತನ್ನುವ ಬಂದ ಮಾತು. ಹಾಗಾಗಿ ಭಗವಂತನನ್ನು ಕೊನೆಯ ಮಾತಿನಲ್ಲಿ ಸ್ತೋತ್ರ ಮಾಡ್ತಾ 9 ನವಶಕ್ತಿಗಳ ರೂಪದಿಂದ ತನ್ನ ಸೇವೆಯನ್ನು ತಾನೇ ಮಾಡಿಕೊಂಡು ಉಳಿದ ಲೋಕಗಳಿಗೆ ಸೇವೆ ಎನ್ನುವ ಸ್ವರೂಪದ ಭಾವ ಹೇಗಿರಬೇಕು ಅನ್ನೋದನ್ನು ತೋರಿಸುವ ರೀತಿಯಲ್ಲಿ ಆತ್ಮನಿ ಉಪಚರಿತ ಸ್ಥಿರಚರ ಜಂಗಮ ಪಾಲನಾಯ, ಇಡೀ ಜಗತ್ತಿನ ಎಲ್ಲ ಸ್ಥಿರವಾದ ಚಲಿಸುವ ಎಲ್ಲ ಥರದ ಪ್ರಾಣಿಗಳಿಂದ ನಿರಂತರವಾಗಿ ಉಪಚಾರವನ್ನು ಪಡೆದು ಅವುಗಳನ್ನು ತಾನೇ ಉಪಚರಿಸಿ ಉದ್ಧರಿಸುವ ಭಗವಂತನ ಯಾರು ಬೇಕೇ ಬೇಕು ಅಂತ ನಿರಂತರವಾಗಿ ಅವನನ್ನು ಆಸರೆ ಪಡೀತಾನೋ ಅವನಿಗೆ ನೆನೆದ ಕೂಡಲೇ ಹೃದಯದಲ್ಲಿ ನೆನೆದವರ ಮನದಲ್ಲಿ ಅನ್ನೋದು ಈ ಮಾತಿನ ಅರ್ಥ. ಉಪಲಬ್ಧಿ ಮಾತ್ರ ಧಾಮ್ನೆ, ನೆನೆದೊಡನೆ ಬಂದು ಹೃದಯದಲ್ಲಿ ತಲ್ಲೀನನಾಗಿ ನಿಲ್ಲುವ ಎಲ್ಲ ಸುರರಿಗೂ ಋಷಭ ನೆನೆಸಿದ ಸದಾ ತನ ನೆನೆಸಿದಂತಹ ಭಗವಂತನಿಗೆ ನನ್ನ ನಮಸ್ಕಾರ ಅಂತ ಹೇಳಿ ಈ 12ನೆಯ ಸ್ಕಂಧದ ಮಾತು ಮೇಲ್ನೋಟಕ್ಕೆ ಮುಗಿತಾಯವಾಗುತ್ತೆ. ಎಷ್ಟು ಮತ್ತೆ ಯೋಚನೆ ಮಾಡಿದರೂ ಅದು ತುಂಬಿದ ಕೊಡ. ನಾವು ಸಮುದ್ರದಿಂದ ನೀರು ತಂದ ಹಾಗೆ, ನಾವು ತಂದಾಗ ಸಮುದ್ರದ ನೀರು ತಂದೆವು, ನಾನು ಹೇಳಿದ್ದು ಭಾಗವತ ಅಂತ. ಭಾಗವತದ ಒಂದು ಹನಿಯನ್ನು ಹಂಚುವ ಅಥವಾ ಅದನ್ನು ಅರ್ಥೈಸಿಕೊಳ್ಳುವ ನನ್ನ ಅಂತರಂಗದ ಅಧ್ಯಯನದ ಒಂದು 4 ಮಾತುಗಳು ಏನು ಬಂದಿದೆ ಅದರಲ್ಲಿ ಗುಣ ಅದು ಪೂರ್ತಿ ಗುರುಗಳದ್ದು. ಪರ್ಯಾಯ ಶ್ರೀಪಾದರು ಕೂಡ ಹುರಿದುಂಬಿಸಿ ಆ ಕ್ರಿಯೆಯಲ್ಲಿ ಅದು ಮೊದಲೇ ರೂಪುಗೊಂಡಿದ್ದ ಕಾರ್ಯಕ್ರಮ ಅಲ್ಲ. ನಿಜವಾಗಿ ಕೃಷ್ಣನಿಗೆ ಮಾಡಿಸ್ಕೊಳ್ಬೇಕು ಅಂತಿತ್ತು, ಆಯಿತು ಅಷ್ಟೇ. ನಾನು ಒಂದು ನೆಪ ಮಾತ್ರ ಅನ್ನೋದು ನನಗೆ ಸ್ಪಷ್ಟ ಅವನೇ ಕೊಟ್ಟ ಎಚ್ಚರಿಕೆಯಿಂದ ಅದು ನನ್ನ ತಲೆಯಲ್ಲಿದೆ. ಯಾಕೆಂದರೆ ಬೆಳಿಗ್ಗೆ ಹೊತ್ತು ನಮ್ಮ ಬೇರೆ ಯೋಚನೆಗಳು ಕಾರ್ಯಗಳು ಇದ್ದದ್ರಿಂದ ಆಗ ಅದರ ಯೋಚನೆ ಬರಲಿಲ್ಲ.
ಸಂಜೆಯ ಹೊತ್ತು ನಿತ್ಯದ ಯಾವುದು ಪುರಾಣದ ಸಪ್ತಾಹಗಳೇ ಆ ಕಾಲದ ತನಕ ಮುಂದಿನ ಅಷ್ಟೂ ದಿನಗಳು ಕೂಡ ಸೇರಿಕೊಂಡದ್ರಿಂದ ಆ ಹೊತ್ತಿನಲ್ಲಿ ಮಾಡುವುದು ಸಾಧ್ಯ ಆಗಲಿಲ್ಲ. ಅದೇ ಹೊತ್ತಿನಲ್ಲಿ ಮತ್ತೆ ಬೇರೆ ಕಡೆಯೂ ನಡೀತಾ ಇದೆ, ನಾವು ಅದಕ್ಕೋಸ್ಕರ ಒಂದು ಪ್ರತಿಸ್ಪರ್ಧಿ ಆಗುವುದು ಬೇಡ ಅಂತ ಮತ್ತೆ ಮನಸ್ಸಿನಲ್ಲಿತ್ತು. ಆದರೆ ಅದು ಕೃಷ್ಣ ನಿತ್ಯದಲ್ಲಿ ಪೂಜೆಯ ಈ ಚಾತುರ್ಮಾಸದಲ್ಲಿ ಸಾಮಾನ್ಯ ಯಾವುದೇ ಅವಧಾನಗಳು ಇಲ್ಲದೇ ಇದ್ದರೂ ಕೂಡ, ಅವಧಾನ ಅಂದರೆ ಅಷ್ಟಾವಧಾನದ ಕಾರ್ಯ ಇಲ್ಲದೇ ಇದ್ದರೂ ಕೂಡ ಒಂದು ನಿತ್ಯದಲ್ಲಿ 2-3 ಶ್ಲೋಕಗಳ ಚಿಂತನೆ ನಡೆಯುತ್ತಿದ್ದ ಹೊತ್ತನ್ನೇ ಸ್ವಲ್ಪ ವಿಸ್ತರಿಸಿದ ರೀತಿಯಲ್ಲಿ ಅದು ಭಗವಂತನ ವಾಕ್ಕುಸುಮ ಸೇವೆಯನ್ನು ನಡೆಸಲಿಕ್ಕೆ ಅವನೇ ಮಾಡಿಕೊಟ್ಟ ವೇದಿಕೆ. ಗುರುಗಳ ಮೂಲಕ ನಿಂತು ಆಡಿಸಿದ ಮಾತುಗಳಲ್ಲಿ ಗುಣಗಳೆಲ್ಲವೂ ಅದು ಗುರುಗಳ ಒಳಗಿನಿಂದ ನಿಂತು ಆಚರಣೆ ನಡೆಸಿದಂತಹ ಆಚಾರ್ಯರ ಕರಪೂಜಿತನಾದ ಕೃಷ್ಣನದ್ದೇ ಲೀಲೆ. ಅಕಸ್ಮಾತ್ ಅದರಲ್ಲಿ ದೋಷ ಇದ್ದರೆ ಆತ್ಮಪಾಪೋತ್ಥ, ನಾನು ಮಾಡಿದ್ದು ಅಂತಲ್ಲ, ನನ್ನ ಮಿತಿಯಿಂದ ಅದು ಬಂದ ದೋಷ ಅಂತ ಭಾವಿಸ್ತಾ ಮಾತುಗಳೆಲ್ಲವನ್ನೂ ಗುರುಗಳ ಅಂತರ್ಯಾಮಿಯಾದಂತಹ ಮಧ್ವಪತಿ ಕೃಷ್ಣನಲ್ಲಿ ಕೃಷ್ಣಾರ್ಪಣಮಸ್ತು ಅಂತ ಅರ್ಪಿಸ್ತಾ ಇದ್ದೇನೆ.